ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನು ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಮೊದಲಿಗೆ ಈ ಜ್ಯೋತಿಷ್ಯಕ್ಕೂ ಭವಿಷ್ಯಕ್ಕೂ ಸಂಬಂಧ ಇದೆಯಾ ಅಂತ ನನ್ನ ಪ್ರಶ್ನೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಒಂದು ಮಾತು ಮೊದಲೇ ಅಡ್ವಾನ್ಸಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡೋಣ. ಯಾಕೆಂದರೆ ಗೊಂದಲ ಆಗೋದು, ಜ್ಯೋತಿಷ್ಯನ ಭವಿಷ್ಯನ ಎರಡರಲ್ಲಿ ಯಾವುದು ಸರಿ ಅಥವಾ ಇದಕ್ಕೆ ಸಂಬಂಧ ಇದೆಯಾ, ಇದು ಬೇಕಾ ಈ ಥರದಲ್ಲೇ ನಾವು ಗೊಂದಲದಲ್ಲಿದ್ದೀವಿ. ಅದಕ್ಕೆ ಇದು ಒಂದು ನಿಕಟವಾದ ಒಂದು ಮಾಹಿತಿಯನ್ನು ಕೊಡೋಣ ಅಂತದಕ್ಕೆ ಈ ಪದಗಳನ್ನು ಬಳಸಬೇಕಾಗತ್ತೆ. ನಂಬೋದು ಬಿಡೋದು ಅವರ ವೈಯಕ್ತಿಕ, ಜ್ಯೋತಿಷ್ಯನವ್ರು ನಂಬೋದು, ಭವಿಷ್ಯನವ್ರು ನಂಬೋದು ಅವರವರ ವೈಯಕ್ತಿಕವಾದದ್ದು. ಆದರೆ ಇದರಲ್ಲಿ ಸತ್ಯವಾಗಿರೋ ವಿಚಾರವನ್ನು ತಿಳ್ಕೊಳ್ತಕ್ಕಂಥದ್ದನ್ನು ಮುಂದೆ ಹೇಳ್ತೀವಿ. ಯಾವುದು ಬೇಕು ತಾವು ಆರಿಸ್ಕೋಬಹುದು. ವೈಯಕ್ತಿಕವಾದ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಈ ಪದ ಬಳಸಂಗಿಲ್ಲ. ಇದು ವೈಯಕ್ತಿಕ ವಿಚಾರ ಅಲ್ಲ. ಕಾರಣ ಅವರವರ ಬಯಕೆಗಳ ಮೇಲೆ ಒಂದು ಸಕ್ಸಸ್ ಆಗಿರ್ತಕ್ಕಂಥ ಸಾಧ್ಯತೆಗಳು ಇದೆ. ಅದನ್ನು ಅಲಗಳೆಯುವಂಥ ಪ್ರಶ್ನೆಯೂ ಅಲ್ಲ. ಆದರೆ ಒಂದಂತೂ ಸತ್ಯ, ಭವಿಷ್ಯ ಜ್ಯೋತಿಷ್ಯಕ್ಕೆ ನಾವು ಮಧ್ಯದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಲ್ಲ, ಈ ಉಯ್ಯಾಲೆ ಸೇತುವೆಯಲ್ಲಿ ಈ ಕಡೆ ಹೋಗೋಣ ಈ ಕಡೆ ಓಡೋಣ. ಸೊ ಯಾವ ಸರಿ ಯಾವ ತಪ್ಪು, ಇದು ಜನಗಳಿಗೆ ತುಂಬ ಸಮಸ್ಯೆ ಆಗ್ತಾ ಇರ್ತಕ್ಕಂಥ ವಿಚಾರ. ಇದರ ಸತ್ಯತೆಯನ್ನು ನಿಮ್ಮ ಮುಂದೆ ಇಟ್ಟಾಗ, ನೀವು ಅರ್ಥ ಮಾಡಿಕೊಂಡಾಗ, ಇದನ್ನು ಯಾರನ್ನೋ ಕಂಡಮ್ ಮಾಡೋದಕ್ಕೋಸ್ಕರವಾಗಿ, ಅವಮಾನ ಮಾಡೋಕ್ಕೋಸ್ಕರವಾಗಿ, ತಪ್ಪು ಅಂತ ಹೇಳೋದಕ್ಕೋಸ್ಕರವಾಗಿ ಹೇಳ್ತಿರ್ತಕ್ಕಂಥ ವಿಚಾರ ಅಲ್ಲ. ಅವರವರ ವೈಯಕ್ತಿಕನುಸಾರವಾಗಿರ್ತಕ್ಕಂಥ ವಿಷಯಗಳಿದೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಆದರೆ ಒಂದು ತಿಳ್ಕೋಬೇಕು, ನಮ್ಮ ಕರ್ಮ ಸಿದ್ಧಾಂತ ಅನ್ನೋದು ಒಂದೇ ಇರೋದು. ಎಲ್ಲರಿಗೂ ಒಂದೇ, ಜಾತಿ ಇಲ್ಲ, ಕರ್ಮ ಸಿದ್ಧಾಂತ ಒಂದೇ ಇರೋದು. ಆ ಕರ್ಮ ಸಿದ್ಧಾಂತವನ್ನು ತಿಳ್ಕೊಳ್ಳೋದಕ್ಕಾಗಿಲ್ವಲ್ಲ ಅನ್ನೋದೇ ಒಂದು ದೊಡ್ಡ ಕೊರತೆ. ಆ ಕರ್ಮ ಸಿದ್ಧಾಂತದ ಮಧ್ಯದಲ್ಲಿ ಇದು ಕೂತಿದೆ. ಈ ಕಡೆ ಭವಿಷ್ಯ ಇದೆ, ಈ ಕಡೆ ಜ್ಯೋತಿಷ್ಯ ಇದೆ. ಇಲ್ಲಿ ಕರ್ಮ ಸಿದ್ಧಾಂತ ಅಂತಕ್ಕಂಥದ್ದನ್ನು ಯಾವ ಕಡೆ ತಗೋಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಅದಕ್ಕೆ ಸರಳವಾದ ರೀತಿಯಲ್ಲಿ ಮೊದಲು ಒಂದು ಇದಕ್ಕೇ ಆದ ಸಮಸ್ಯೆಯಾಗಿರ್ತಕ್ಕಂಥ, ಅಂದರೆ ಇದಕ್ಕೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಚಿತ್ರದಲ್ಲಿರ್ತಕ್ಕಂಥ ಒಂದು ಗೀತೆ, ಅದನ್ನೊಂದು ಸಲ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಇದನ್ನು ಈಗ ಪ್ರಸಾರ ಮಾಡಿ ನೋಡ್ಕೊಳ್ಳಿ. ಅರ್ಥ ಆಗತ್ತೆ, ಮುಂದೆ ಹೋಗೋಣ. ಎಸ್ ಗುರೂಜಿ, ಒಂದು ಅದ್ಭುತವಾದ ಹಾಡು. ಎಸ್ ಹೇಳಿ. ಯಾಕೆಂತಂದರೆ ಇದರ ಅರ್ಥ ಏನು ಅಂದರೆ, ನಿನ್ನನ್ನು ನೀನು ಮರೆತು ಯಾವುದನ್ನು ಕೇಳಿದ್ರೆ ಏನು ಸಿಕ್ಕತ್ತೆ. ಈಗ ನದಿ ನೀರು ತನ್ನ ಕೆಲಸ ತಾನು ಮಾಡುತ್ತೆ, ಹೌದಾ? ಗಾಳಿ ತನ್ನ ಕೆಲಸ ತಾನು ಮಾಡುತ್ತೆ, ಅದು ಬದಲಾವಣೆ ಆಗಿಲ್ಲ, ಹೌದಲ್ಲ? ಹೌದು. ಎಲ್ಲವೂ ಪ್ರಕೃತಿ ದತ್ತವಾಗಿರತಕ್ಕಂಥದ್ದು, ಯಾವುದೂ ಬದಲಾವಣೆ ಆಗಿಲ್ಲ. ಮನುಷ್ಯ ಬದಲಾವಣೆ ಆಗಿದ್ದಾನೆ. ಇದನ್ನು ಅತಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಪ್ರಕೃತಿ ಬದಲಾವಣೆ ಆಗಿಲ್ಲ, ಮನುಷ್ಯ ಬದಲಾವಣೆ ಆಗಿದ್ದಾನೆ. ಈಗ ಪ್ರಕೃತಿಗನುಸಾರವಾಗಿರ್ತಕ್ಕಂಥದ್ದೇ ಜ್ಯೋತಿಷ್ಯ, ಪ್ರಕೃತಿಗೆ ಹತ್ತಿರವಾದದ್ದೇ ಜ್ಯೋತಿಷ್ಯ. ಏನು? ಸೂರ್ಯ, ಚಂದ್ರ, ಭೂಮಿ, ನಕ್ಷತ್ರಗಳು, ಇದರ ಸಮೂಹವೇ ಜ್ಯೋತಿಷ್ಯ. ಈಗ ನಾವು ಅದಕ್ಕೆ ಹತ್ರ ಆಗೇ ಇಲ್ಲ, ಅದರ ಅರ್ಥನೇ ಮಾಡ್ಕೊಂಡಿಲ್ಲ. ಇದಕ್ಕೇನಾಗ್ತಾ ಇದೆ ಅಂದರೆ, ಭವಿಷ್ಯ ಸರಿನಾ ಜ್ಯೋತಿಷ್ಯ ಸರಿನಾ, ಈ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ವಿಚಾರ ಏನಕ್ಕೆ ಬೇಕಾಗುತ್ತೆ, ಇದು ಯಾಕೆ ಬೇಕಿದು, ಅವಾಗಿಂದ ನಾವು ನಡೆಸ್ಕೊಂಡು ಬಂದಿದ್ದು, ಕೇಳ್ಕೊಂಡು ಬಂದಿದ್ದು, ದೊಡ್ಡವ್ರು ಮಾಡಿದ್ದು, ಇದೆಲ್ಲ ತಪ್ಪ. ಆದರೆ ಒಂದು ತಿಳ್ಕೋಬೇಕು, ಅದಕ್ಕೆ ಮಾಹಿತಿಯನ್ನು ನೀವು ತಿಳ್ಕೊಂಡಾಗ ಯಾವುದು ಬೇಕು ಅಂತ ನೀವೇ ಆರಿಸ್ಕೊಳ್ಳಿ. ಅದು ನಮ್ಮ ವೈಯಕ್ತಿಕವಾದ ವಿಚಾರ ಅಲ್ಲ, ಅದು ನಿಮ್ಮ ವೈಯಕ್ತಿಕವಾದದ್ದು. ಇಲ್ಲಿ ಒಂದು ಕಾಲದಲ್ಲಿ ನಾವು ಮುದ್ದೆ ಊಟ ತಿಂತಾ ಇದ್ದೋ ಅಂತ ಬೆಳೆದು ಬಂದಂಥ ಪ್ರಪಂಚ ಇತ್ತು. ಇವತ್ತು ಮುದ್ದೆ ಅಂದರೆ ಅದು ಹೆಂಗಿರುತ್ತೆ ಅಂತ ಕೇಳೋ ಮಟ್ಟಕ್ಕೆ ಜನ ಹೋಗಿದ್ದೀವಿ ನಾವು, ಹೌದಲ್ಲೇನಮ್ಮ? ಹೌದು ಗುರೂಜಿ. ಮುದ್ದೆನಾ, ಆಮೇಲೆ ಇನ್ನೊಂದು ಉಪ್ಸಾರ ಹೆಂಗೆ ತಿನ್ನೋದನ್ನ, ಅಂದರೆ ಈ ರೇಂಜಿಗೆ ನಾವು ಬೆಳೆದುಬಿಟ್ಟಿದ್ದೀವಿ, ಹೌದಾ? ಆದರೆ ನಾವು ಬದಲಾವಣೆ ಆಗಿದ್ದೀವಿ ಅಂತ ಮತ್ತೆ ಜ್ಯೋತಿಷ್ಯ ಭವಿಷ್ಯ ಅಂತ ಹಿಡ್ಕೊಂಡ್ರೆ ನಿಮ್ಗೆ ಯಾವುದು ಕೈಗೆ ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಅದು ಸತ್ಯ, ಅದು ತಪ್ಪಲ್ಲ. ನಮ್ಮ ಮನವರಿಕೆ, ನಾವು ತಿಳ್ಕೊಳ್ತಾ ಇರೋ ರೀತಿ ತಪ್ಪಾಗಿರೋ ದೆಸೆಯಿಂದ ಜ್ಯೋತಿಷ್ಯಕ್ಕೆ ಒಂದು ಕಳಂಕ ಆಗ್ತಾ ಇದೆ. ಜ್ಯೋತಿಷ್ಯಕ್ಕೆ ನಾವು ಮಾಡ್ತಾ ಇರೋ ಅವಮಾನ ಆಗ್ತಾ ಇದೆ. ಜ್ಯೋತಿಷ್ಯ, ಧರ್ಮ, ದೇವರು ಅಂತಕ್ಕಂಥದ್ದಿಲ್ಲದೆ ಒಂದು ಉಳ್ಕಡ್ಡಿ ಕೂಡ ಅಳ್ಳಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ನಾವು ನಮ್ಮ ವೈಯಕ್ತಿಕವಾಗಿ ಅದನ್ನು ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಹೇಗೆ ಬೇಕೋ ಆಗ ನುಣಚಿ ಅದನ್ನು ಹುಣಸೆ ಥರ ಮಾಡ್ಕೊಂಡ್ಬಿಟ್ಟು ಇಷ್ಟ ಬಂದಂಗೆಲ್ಲ ಬಳಸ್ತಾ ಇದ್ದೀವಿ. ಆರೋಗ್ಯ ಕೆಟ್ಟೋಗ್ತಾ ಇದೆ. ಅದು ನಾವೇ ಮಾಡ್ಕೊಂಡಿರೋದು ಅನ್ನೋ ಸತ್ಯವನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇದಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ ಹೋದರೆ, ನಾವು ಭೂಮಿ ಆಕಾಶದಲ್ಲಿ ಇರ್ತಕ್ಕಂಥ ಸೂರ್ಯಚಂದ್ರರನ್ನು
ನಾವು ಗುರುತಿಸೇ ಜ್ಯೋತಿಷ್ಯವನ್ನು ಸಂಗ್ರಹ ಮಾಡಿರ್ತಕ್ಕಂಥ ಒಂದು ಸಮೂಹವಾಗಿರ್ತಕ್ಕಂಥ ವಿಚಾರ. ಅದನ್ನು ಈಗ ಒಂದು ಚಿತ್ರದ ಮೂಲಕ ನೋಡೋಣ. ಇನ್ನು ಸ್ವಲ್ಪ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ನಾವು ಈ ಮಟ್ಟಕ್ಕೆ ತಿಳ್ಕೊಂಡಿದ್ದೀವ ಆ ಚಿತ್ರದಲ್ಲಿರ್ತಕ್ಕಂಥ ಸತ್ಯ. ಈಗ ಭೂಮಿ ಇದು ನೋಡಿ, ಗುಂಡಾಗಿರುವ ಭೂಮಿಯಲ್ಲಿ ಅದರಲ್ಲಿ ಒಂದು ಕಟ್ಟಾಗಿರ್ತಕ್ಕಂಥ ಒಂದು ಭಾಗ ಕಾಣಿಸ್ತಾ ಇದೆ. ಈ ಭಾಗದ ವಿಚಾರ ಏನು, ನಾವು ಅದನ್ನು ಹೇಗೆ ಸೀಳ್ತೀವಿ, ಭೂಮಿಯನ್ನು, ಮನೆಯ ನಿವೇಶನವನ್ನು ಹೇಗೆ ಸೀಳ್ತೀವಿ. ಆ ಸೀಳೋದ್ರ ನೋಡಿ ಮಧ್ಯದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ತಿರುಳಿದೆಯಲ್ಲ, ಅದೇ ಚಂದ್ರ. ಅವನು ತಂಪಾಗಿರ್ತಕ್ಕಂಥ ಭೂಮಿಯನ್ನು ಎಷ್ಟರ ಮಟ್ಟಕ್ಕೆ ನಿಮಗೆ ನೆಮ್ಮದಿ ಶಾಂತಿ ಕೊಡ್ತಕ್ಕಂಥ ಗ್ರಹ ಚಂದ್ರ. ಅವನು ಎಲ್ಲಿದ್ದಾನೆ, ಭೂಮಿಯ ಒಳಗಡೆ ಇದ್ದಾನೆ. ನಾವು ಒಳಗಡೆ ಹೋಗೇ ಇಲ್ಲ, ಇನ್ನೊಂದು ಮೇಲ್ಗಡೆನೇ ಮನೆ ಕಟ್ತಾ ಇದ್ದೀವಿ. ಮೇಲೆ ಇರ್ತಕ್ಕಂಥದ್ದು ಘನರೂಪ, ಭೂಮಿಯ ಮೇಲ್ಮೈ ಘನರೂಪ, ಭೂಮಿಯ ಹೊಳಮೈ ದ್ರವರೂಪ. ನಾವು ಅದನ್ನು ಬಳಸ್ಕೊಳಕ್ಕೆ ಹೋಗೇ ಇಲ್ಲ ನಾವು. ಈಗ ನೀವು ಅದನ್ನೇ ಬಿಟ್ಟ ಮೇಲೆ ಅದಕ್ಕನುಸಾರವಾಗಿ ಇನ್ನೊಂದು ಭಾಗಕ್ಕೆ ಬಂದಾಗ ಇನ್ನೊಂದು ಚಿತ್ರವನ್ನು ನೋಡಿದಾಗ ಗಮನಿಸ್ಕೋಬೇಕಾಗತ್ತೆ. ಆ ಚಿತ್ರದ ಒಂದು ಮಹಿಮೆಯನ್ನು ನಿಮಗೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಅದು ಅರ್ಥ ಆಗುತ್ತೆ. ಈಗ ಇದು ನೋಡಮ್ಮ, ನಮ್ಮ ದೇಹದಲ್ಲಿರ್ತಕ್ಕಂತಹ ರಕ್ತದಲ್ಲಿ ಇರ್ತಕ್ಕಂಥ ಅಂಶವನ್ನು ದೇಹ ಭಾಗಕ್ಕೆಲ್ಲ ಸಪ್ಲೈ ಮಾಡ್ತಕ್ಕಂಥ ಇದೊಂದು ಭಾಗ, ಹೌದಾ? ಇದು ಮಧ್ಯದಲ್ಲಿ ಒಂದು ಭಾಗ ನೇರವಾಗಿ ರೋಡ್ ಥರ, ರಸ್ತೆ ಥರ ಇದೆ, ಹೌದಾ? ಅದನ್ನು ಹಿಂದ್ಗಡೆ ಇರೋ ಭಾಗನ ನಾವು ನಮ್ಮ ಇಮೇಜನ್ಗೆ ವಸಲ್ ಥರ ಮಾಡ್ಕೊಳ್ಳೋಣ, ಹಿಂಬಾಗಿಲು ಅಂತ ತಿಟ್ಕೊಳ್ಳೋಣ. ಸೊ ಮೇಲ್ಭಾಗನ ಮುಂಬಾಗಿಲು ಅಂತ ಇಟ್ಕೊಳ್ಳೋಣ. ಈ ಥರ ನೇರವಾಗಿ ಮನೆ ಒಳಗಡೆ ರಸ್ತೆ ಇದೆಯಾ ಅಂತ ಸ್ವಲ್ಪ ಯೋಚನೆ ಮಾಡಿ. ಇಡೀ ಕರ್ನಾಟಕದಲ್ಲಿ ಯಾವುದೇ ಮನೆಯನ್ನು ಮಧ್ಯಭಾಗ ರಸ್ತೆಯ ರೀತಿಯಲ್ಲಿ ಕಟ್ಟಿರ್ತಕ್ಕಂಥ ಹಿಂಬಾಗಿಲು ಮುಂಬಾಗಿಲು ಇರತಕ್ಕಂಥ ಮನೆ ಯಾವುದಾದ್ರು ಇದ್ದರೆ ನಿಜವಾಗ್ಲೂ ಅವ್ರಿಗೆ ಸನ್ಮಾನ ಮಾಡೋಣ. ಇದು ಯಾಕೆ ಬೇಕಾಗತ್ತೆ ಅಂದರೆ, ಸೂರ್ಯ ಚಂದ್ರ ಮನೆಯಲ್ಲಿ ಇರಲೇಬೇಕು. ಹಾಗಿರ್ಬೇಕಾದ್ರೆ ಈ ರೀತಿ ಇದ್ದಾಗ ಸೂರ್ಯ ಚಂದ್ರ ಮನೇಲಿ ಇರ್ತಾರೆ. ಈ ರೀತಿ ಮನೆ ನಾವು ಕಟ್ಟೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ. ಮತ್ತು ಹೆಂಗೆ ಜ್ಯೋತಿಷ್ಯ ತಗೋತೀರಾ ನೀವು? ಇಷ್ಟು ಸತ್ಯ ಅರ್ಥ ಮಾಡ್ಕೋಬೇಕು. ಒಂದು ಮನೆ ಕಟ್ಟಲಿಕ್ಕೆ ಆಗಿದೆ ನಮ್ಮ ಕೈಲಿ, ಹಿಂಬಾಗಿಲು ಮುಂಬಾಗಿಲು ಯಾಕೆ ಬೇಕು ಗೊತ್ತಿಲ್ಲ. ಇಡೀ ಬ್ಯಾಂಗ್ಳೂರು ಸಿಟಿಲಿ ಒಂದು ಮನೆ ತೋರಿಸೋಣ, ಥ್ರೂಔಟ್ ಬ್ಯಾಂಗ್ಳೂರು, ಬೇಡ ಕರ್ನಾಟಕಕ್ಕೆ ಹೋಗೋಣ. ಮತ್ತು ಹೇಗೆ ಜ್ಯೋತಿಷ್ಯ ತಗೋತೀರಾ? ಇದಕ್ಕೆ ವಿಶ್ಲೇಷಣೆ ಕೊಡ್ತೀನಿ ಇವಾಗ. ಏನದು, ಯಾಕೆ ಆ ಥರ ತಪ್ಪು ಮಾಡ್ಕೊಳ್ತಾ ಇದ್ದೀವಿ? ಗಾಬರಿ ಆಗೋದಲ್ಲ, ಬಂದು ತಳ್ಕೋಬೇಕು. ಸೂರ್ಯ, ನಮ್ಮ ಭೂಮಿ, ಇದೆರಡನ್ನು ತಗೊಂಡ್ರೆ ಇವರು ಗಂಡ ಹೆಂಡತಿ ಇದ್ದಂಗೆ, ಆಕಾಶ ಭೂಮಿ, ಹೌದಲ್ಲ? ಆದರೆ ಸೂರ್ಯನನ್ನು ಅನುಸರಿಸಿ ಸೂರ್ಯನ ಆಕರ್ಷಣೆಯ ಮೂಲದಲ್ಲಿ ಭೂಮಿ ಚಲಿಸುತ್ತೆ, ಗೊತ್ತಾನೆ? ಇದು ವೈಜ್ಞಾನಿಕ ಸತ್ಯ, ಹೌದಾ? ಈಗ ಸೂರ್ಯನನ್ನು ಅನುಸರಿಸಿ ಸುತ್ತುತ್ತಿರುವ ಚಲನೆಯಾಗುತ್ತಿರುವ ಭೂಮಿಗೆ ಸುತ್ತಾಕಾರ ಸುತ್ತಕೊಂಡಿರ್ತಕ್ಕಂತಹ ವೃತ್ತಾಕಾರದ ಸುತ್ತಿರ್ತಕ್ಕಂಥ ಗ್ರಹ ಯಾರು? ಚಂದ್ರ. ಹೌದು. ಭೂಮಿಯ ಸುತ್ತ ಚಂದ್ರ, ಸೂರ್ಯನ ಸುತ್ತ ಭೂಮಿ. ಈಗ ಸತ್ಯ ತಾನೆ? ಇದು ಸುತ್ತುತ್ತಿದೆ ಅಂತ ಹೇಳ್ತಾ ಇದೀವಿ ನಾವು, ಹೌದಾ? ಹಾಗಿರಬೇಕಾದ್ರೆ ಭೂಮಿಯ ಚಲನೆ ಯಾವ ಕಡೆಯಿಂದ ಯಾವ ಕಡೆಗೆ ಹೋಗುತ್ತೆ? ಪಶ್ಚಿಮದಿಂದ ಪೂರ್ವಕ್ಕೆ ಹೋಗುತ್ತೆ ಭೂಮಿಯ ಚಲನೆ. ಸೂರ್ಯನ ಚಲನೆ ಯಾವ ಕಡೆ ಹೋಗುತ್ತೆ? ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುತ್ತೆ. ಎಲ್ಲಿದೆ ಮನೆಯಲ್ಲಿ ಬಾಗಿಲು? ಪಶ್ಚಿಮದಿಂದ ಬರಲಿಕ್ಕೆ ಭೂಮಿಯ ಚಲನೆ, ಪಶ್ಚಿಮದ ಬರೋಕ್ಕೆ ಬ್ಯಾಕ್ ಡೋರ್ ಇಲ್ಲವೇ ಇಲ್ಲ, ಹೌದಾ? ಇನ್ನು ಪೂರ್ವದಲ್ಲಿ ಕೊಡ್ತಕ್ಕಂಥದ್ದು ತೊಗೊಂಡೋಗಿ ಎಲ್ಲೋ ಕಟಿಂಗ್ ಮಾಡಿಬಿಟ್ಟು ವೈಮೂಲೆಲ್ಲ ಒಂದು ಬಾಗಿಲು ಇಟ್ಬಿಟ್ಟಿರ್ತೀವಿ, ದೇವಮೂಲೆ ಅಂದ್ಬಿಟ್ಟು. ಈ ಕಿತ್ತೋದವ್ರು ಹೇಳ್ತಾರಲ್ಲ, ವಾಸ್ತು 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 ಅಂತ ಹೇಳ್ತಾರೆ, ಸುತ್ತಾ ಇರ್ತಾರಲ್ಲ, ಇವ್ರು ಮಾತು ಕಟ್ಕೊಂಡು ತೊಗೊಂಡೋಗಿ ಇಟ್ಬಿಟ್ರು. ಅಂದರೆ ಇಲ್ಲಿ ವಾಸ್ತು ಜ್ಯೋತಿಷ್ಯ ಎರಡನ್ನೂ ಹಾಳು ಮಾಡಿ ಅವೆರಡನ್ನೇ ತಪ್ಕೋಬೇಕು ಅಂದರೆ ಹೇಗಾಗತ್ತೆ? ಇದು ಕೆಟ್ಟೋಗಿದೆ, ಅದು ಆಧಾರ ಏನೂ ಇಲ್ಲ, ಕೆಟ್ಟೋಗಿದೆ. ಆದರೂ ನಾವು ಈ ವಾಸ್ತು, ಈ ಕಡೆ ಜ್ಯೋತಿಷ್ಯ, ಇದರ ಮಧ್ಯೆ ಒಂದು ಭವಿಷ್ಯ. ಏನರ್ಥ ಇದೆ ಇದರಲ್ಲಿ? ಇದು ಬೇಕಾ ನಮಗೆ? ಈ ಸುಳ್ಳು ಹೇಳೋದು ಸುಳ್ಳು, ಕೇಳೋದು ಸುಳ್ಳು, ಮತ್ತು ಬದುಕು ಹೇಗಿದು? ಈಗ ಸುತ್ತು ವೃತ್ತ ಅಂತ ಹೇಳ್ತೀವಿ, ಹೌದಮ್ಮ? ವೃತ್ತ ಅಂತಕ್ಕಂಥದ್ದೇ ವ್ರತ. ನಮ್ಮ ಮನೆಯನ್ನು ಕಟ್ಟುವುದು ವೃತ್ತಾಕಾರದಲ್ಲಿ ಮನೆ ಇರತಕ್ಕಂಥ ರೀತಿ ನಮ್ಗೆ ಗೊತ್ತಿದೆಯಾ? ಮನೆ ವೃತ್ತಾಕಾರದಲ್ಲಿ ಇರಬೇಕು, ಸೂರ್ಯ ಚಂದ್ರ ಭೂಮಿ ವೃತ್ತಾಕಾರ ಅಂತ ಗೊತ್ತಿದ್ದು ಕೂಡ ನಾವು ಮನೆ ವೃತ್ತಾಕಾರ ಕಟ್ಟಿದ್ದೀವಾ? ಇಲ್ಲ. ಮತ್ತು ಜ್ಯೋತಿಷ್ಯ ಭವಿಷ್ಯ ಹೆಂಗೆ ಬರುತ್ತಲ್ಲಿ? ಸಂಬಂಧ ಇದೆಯಂತೆಯಮ್ಮ? ಸಾಧ್ಯ ಇದೆಯಾ? ಇಲ್ಲ ಗುರುಜಿ. ವೈಜ್ಞಾನಿಕವಾಗೂ ತಗೊಳ್ಳಿ, ಧಾರ್ಮಿಕವಾಗೂ ತಗೊಳ್ಳಿ, ನೀವು ಯಾವ ಆ್ಯಂಗಲಾದ್ರು ಬನ್ನಿ, ನಾನು ಉತ್ತರ ಕೊಡ್ತೀನಿ. ಪ್ರೂವ್ ಮಾಡೋಣ. ಯಾಕೆ ಮನುಷ್ಯ ನೆಮ್ಮದಿಯಾಗಿ ಬದುಕೋಕ್ಕಾಗಲಿಲ್ಲ ಅಂದರೆ ಈ ಅಡ್ಡದಾರಿ ಹಿಡಿದಿರ್ತಕ್ಕಂಥ ಕಾರಣ. ಅದಕ್ಕೆ ನಾವು ಒಂದಂತೂ ಯೋಚನೆ ಮಾಡಬೇಕು, ನಾವು ಯಾಕೆ ಪರದಾಟ್ಕೊಂಡು ಬದುಕಬೇಕು ಅನ್ನೋ ಪ್ರಶ್ನೆ ಎಲ್ರಿಗೂ ಇದೆಯಲ್ಲಮ್ಮ? ಯಾರಿಗಿಲ್ಲ? ನೆಮ್ಮದಿಯಾಗಿ ಯಾರಿದ್ದೀರಾ? ಆರೋಗ್ಯವಾಗಿ ಯಾರಿದ್ದೀರಾ? ಮತ್ತು ಯಾಕೆ ಬೇಕಿ ಬದುಕು? ಯಾರು ತಪ್ಪಿಲ್ಲಿ? ದೇವ್ರದ, ಜ್ಯೋತಿಷ್ಯದ, ಶಾಸ್ತ್ರದ, ಅಥವಾ ಶಾಸ್ತ್ರ ಹೇಳೋರ್ದ, ಅಥವಾ ನಾವು ತಿಳ್ಕೊಂಡಿರ್ತಕ್ಕಂಥ ಒಂದು ದಡ್ಡತನನ? ಏನಿದು? ಯಾವುದದಾದ್ರೆ ಇದು ಎಲ್ಲಿವರೆಗೂ ನಾವು ಒಪ್ಕೊಳ್ಳಲ್ವೋ ಅಲ್ಲಿವರೆಗೂ ನೆಮ್ಮದಿಯಾಗಿ ನಿದ್ದೆ ಮಾಡಲಿಕ್ಕಾಗಲ್ಲ.
ಅಲ್ಲಿವರೆಗೂ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸೋಕ್ಕಾಗಲ್ಲ. ಕಾರಣ ನಾವಿಷ್ಟು ದಡ್ರ ಆಗಿರಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಡ್ರ ಆಗಿಲ್ಲ ಅಂದರೆ ನಾವೇನಾಗಿದ್ದೀವಿ, ಅತಿ ಬುದ್ಧಿವಂತರಾಗಿದ್ದೀವಿ. ಈ ಅತಿ ಬುದ್ಧಿವಂತರು ಯಾಕೆ ಆಗಿದ್ದೀವಿ ಅನ್ನೋದು ಇನ್ನು ಸ್ವಲ್ಪ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಹೇಳ್ತೀನಿ. ಹೆಣ್ಣಿಗೆ ವಿದ್ಯೆ ಇದೆ. ಇವತ್ತೆಲ್ಲ ಹೆಣ್ಣು ಮಕ್ಕಳು ವಿದ್ಯಾವಂತರೇ, ಆಲ್ಮೋಸ್ಟ್ ಅಲ್ಲಿ ಹೆಚ್ಚು ಕಮ್ಮಿ ಒಂದು 80% ಇಟ್ಕೊಳ್ಳೋಣ, ಹೌದಲ್ವಾ? ಅದರ ಪಕ್ಕ ಇನ್ನೊಂದು ಬೇಕು, ಅದಿಲ್ಲ. ಯಾವುದಿರ್ಬೋದಮ್ಮ? ಹೆಣ್ಣು ವಿದ್ಯಾವಂತಳಾಗಿದ್ದಾಳೆ, ನಾವು ವಿದ್ಯಾವಂತಿಯನ್ನಾಗಿ ಮಾಡುತ್ತಿದ್ದೇವೆ. ಅದರ ಪಕ್ಕ ಇನ್ನೊಂದು ವರ್ಡ್ ಬೇಕು. ಯಾವ್ದಾರು ಹೇಳೋಕ್ಕಾಗತ್ತಾ? ಸಂಸ್ಕಾರ. ಅಯ್ಯೋ ಅಮ್ಮ, ಅದು ಹೇಳಲೇ ಬೇಡ ತಾಯಿ, ಅದು ಗೊತ್ತಿಲ್ಲ ನಮ್ಮ ಜನಕ್ಕೆ. ಸಂಸ್ಕಾರ ಅಂತ ಕೇಳಿದ್ರೆ ನಿಜಕ್ಕೂ ಉತ್ತರ ಯಾರು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಅದನ್ನ ಸಂಸ್ಕಾರ ಅಂತ ನಾನು ಕೇಳ್ತೀನಿ, ಯಾರೋ ದಯವಿಟ್ಟು ಸರಿಯಾಗಿ ಉತ್ತರ ಹೇಳಿ ಅದಕ್ಕೆ. ಸಂಸ್ಕಾರ ಎಂದರೇನು? ಪರಿವರ್ತನೆ, ಬದಲಾವಣೆಗೆ ಸಂಸ್ಕಾರ ಹೇಳೋದು. ತಾಯಿ ಹೊಟ್ಟೆಲಿ ಮಗು ಹೆಂಗೆ ಹುಟ್ಟಿರುತ್ತೆ ಹಂಗೆ ಬೆಳೆಸಿರ್ತಾರೆ. ಎಲ್ಲಿ ಬಂತು ಸಂಸ್ಕಾರ? ಎಲ್ಲಮ್ಮ ಇದೆ ಸಂಸ್ಕಾರ? ಭೂಮಿ ಹೆಂಗಿರುತ್ತೋ ಹಂಗೆ ಮನೆ ಕಟ್ತಾರೆ. ಎಲ್ಲಿದೆ ಸಂಸ್ಕಾರ? ನಾವು ಕೂರಿಸಿರೋ ದೇವರು, ನಾವು ಕಟ್ಸಿರೋ ದೇವಸ್ಥಾನ, ಅಲ್ಲೋಗ್ಬಿಟ್ಟು ಪೂಜೆ ಮಾಡೋಕೆ ಹೋಗ್ಬಿಟ್ಟು ಒಳ್ಳೇದು ಕೇಳಕ್ಕೆ ಹೋಗ್ತಾರೆ. ಎಲ್ಲಿದೆ ಸಂಸ್ಕಾರ? ಪ್ರಕೃತಿಯನ್ನು ಬಳಸೋದೇ ಕಲ್ತಿಲ್ಲ ನಾವು ಇಷ್ಟಪಟ್ಟಂಗೆ ಏನೋ ಮಾಡಿಕೊಂಡು, ನಾವು ಇಷ್ಟಪಟ್ಟಂಗೆ ಮನೆ ಕಟ್ಕೊಂಡು, ನಾವು ಇಷ್ಟಪಟ್ಟಂಗೆ ಮಕ್ಕಳು ಮಾಡ್ಕೊಂಡ್ಬಿಟ್ಟು ಸಂಸ್ಕಾರ ಅಂತ ಯಾಕ್ರಿ ಹೇಳ್ತೀರಾ? ಪದಕ್ಕೆ ಅವಮಾನ ಆಗುತ್ತೆ ನಮ್ಮ ಭಾರತ ದೇಶದಲ್ಲಿ. ಸಂಸ್ಕಾರ ಹೇಳೋ ಯೋಗ್ಯತೆ ನಮಗಿಲ್ಲ. ಸಂಸ್ಕಾರ ಹೇಳೋಕ್ಕೂಡ್ದು. ಯಾಕೆ ಅಂದರೆ ನಾವು ಪ್ರಕೃತಿಯನ್ನು ಸಂಸ್ಕೃತಿಯನ್ನಾಗಿ ಪರಿವರ್ತನೆ ಮಾಡ್ಕೋಬೇಕು. ನಾವು ಪ್ರಕೃತಿಯನ್ನು ವಿಕೃತಿಯನ್ನಾಗಿ ಮಾಡಿಬಿಟ್ಟಿದ್ದೀವಿ. ಹುಚ್ಚುಚ್ಚಾಗಿ ಮನೆ ಕಟ್ತಾ ಇದ್ದೀವಿ. ನಮ್ಮ ಪ್ಲ್ಯಾನ್ ಹಂಗೆ ಹುಚ್ಚುಚ್ಚಾಗಿ ಮದುವೆ ಮಾಡ್ಕೊತಾ ಇದ್ದೀವಿ. ಎಲ್ಲ ವಿಕೃತಿ ಆಗೋಗಿದೆ, ಹುಚ್ಚಿಡ್ದೋಗಿದೆ. ಸಂಸ್ಕೃತಿಯಲ್ಲಿ ಹೇಳ್ತೀರಾ, ಸಂಸ್ಕಾರ ಎಲ್ಲಿ ತರ್ತೀರಾ ಇಲ್ಲಿ? ಇದೇ ಅಂತೀಯಾ? ಆ ಥರ ಸಂಸ್ಕಾರ ಆಗಿದ್ದರೆ ನಮ್ಮ ಜೀವನದಲ್ಲಿ ಆರೋಗ್ಯ ಎಲ್ಲರೂ ಇರ್ತಿದ್ರು. ಹೌದು. ಒಬ್ಬರೂ ಇಲ್ಲ, ಮಕ್ಕಳು ದೊಡ್ಡವರು ಯಾರೂ ಇಲ್ಲ. ಮತ್ತು ಎಲ್ಲಿದೆ ನಿಮ್ಮ ಸಂಸ್ಕಾರ? ಪ್ರವಚನದಲ್ಲಿ ಹೇಳಕ್ಕೆ ಸರಿ, ಪುಸ್ತಕದಲ್ಲಿ ಪ್ರಿಂಟ್ ಹಾಕಕ್ಕೆ ಸರಿ, ಇನ್ನೊಬ್ರಿಗೆ ಹೇಳಕ್ಕೆ ಸರಿ. ಇದೆಲ್ಲ ಒಂದು ರೀತಿ ಹಣ ಮಾಡೋಕ್ಕೊಂದು ದಂಧೆ ಇದು ಅಂತ ಹೇಳ್ಬೋದು ಅಷ್ಟೇ. ಪದಗಳನ್ನು ಬಳಸಿ ಈ ಪದಕ್ಕೆ ಈ ಪದದ ಪಕ್ಕ ಇಟ್ಟಾಗ ಅದೇನೋ ಒಂದು ಸಂಪಾದನೆ ಆಗ್ಬೋದು ಅಂತ ಅನ್ಕೋಬೋದೇ ವಿನಃ ಅದು ಪರಿವರ್ತನೆಗೆ ಬಂದಿಲ್ಲ. ನಾವು ಪರಿವರ್ತನೆ ಆಗೇ ಇಲ್ಲ. ಪ್ರಪಂಚವನ್ನು ಪರಿವರ್ತನೆ ಮಾಡ್ತಕ್ಕಂಥ ಮಟ್ಟಕ್ಕೆ ನಾವು ಹೋಗೋದು ಬೇಡ, ನಾವು ಪರಿವರ್ತನೆ ಮಾಡಬೇಕು. ನಾವು ಪ್ರಪಂಚನೇ ಉರ್ಗ ಮುರ್ಗ ಮಾಡಕೊಟ್ಟಿದ್ದೀವಿ. ಹಿಂಗೆ ಕಟ್ಟಿದ್ರೆ ಹೆಂಗಿರುತ್ತೆ? ತರಕಾರಿನ ದಪ್ಪ ಉದ್ದ ಮಾಡಿದ್ರೆ ಹೆಂಗಿರುತ್ತೆ? ಇದೇ ನಾವು ಕಲ್ತಿರೋದು, ಹೌದಲ್ಲ? ಚಿಕ್ಕದನ್ನು ದೊಡ್ಡದು ಮಾಡೋದು, ದೊಡ್ಡದನ್ನು ಚಿಕ್ಕದು ಮಾಡೋದು. ಈ ಒಂದು ಟೆಕ್ನಿಕಲ್ ಆಗಿ ನಾವು ಬದುಕಿ ದುಡ್ಡು ಮಾಡ್ತಾ ಇದ್ದೀವಿ ಅಂತ ಅನ್ಕೋಬೋದೇ ಹೊರತು ಹೊಟ್ಟೆ ಹಸ್ದಾಗ ದುಡ್ಡು ತಿನ್ನೋಕ್ಕಾಗಲ್ಲ. ತಿನ್ನೋದು ಆಹಾರನೇ ಅಂತ ತಿಳ್ಕೊಂಡ್ರೆ ಇದ್ರ ಸತ್ಯ ಅರ್ಥ ಆಗುತ್ತೆ. ಈಗ ಹೆಣ್ಣಿನ ವಿಷಯಕ್ಕೆ ಬಂದಾಗ ನಾವು ಒಂದು ತಿಳ್ಕೋಬೇಕು, ವಿದ್ಯೆ ಜೊತೆಗೆ ಅಭ್ಯಾಸ ಬೇಕು, ಹೌದಾ? ಅಭ್ಯಾಸ ಇಲ್ಲದಾಗ ವಿದ್ಯೆ ವರ್ಕ್ ಆಗ್ತಾ ಇಲ್ಲ. ಇವತ್ತು ಆಗ್ತಾ ಇರೋ ದೊಡ್ಡ ಅನಾಹುತ ಅಂದರೆ ಇದೇನೆ. ಇಷ್ಟೊಂದು ಓದಿದೀಯಾ, ನಿನಗೆ ಬುದ್ಧಿ ಬೇಡವಾ ಅಂದರೆ, ಹೌದಾ ನಾನು ಇನ್ನು ತಪ್ಪು ಮಾಡಿಬಿಟ್ನಾ? ಯಾವುದು? ಗಂಡ ನನಗಿಷ್ಟ ಇಲ್ಲ, ಮದುವೆ ನನಗಿಷ್ಟ ಇಲ್ಲ ಅಂತ ಇನ್ನೇನು ಹೇಳ್ತಾರೆ? ನೀನು ಇಷ್ಟು ಓದಿರೋ ಹುಡುಗಿ ಒಂದು ಮದುವೆ ಮಾಡ್ಕೊ ಅಂದರೆ ನಮ್ಮ ಮಾತಿಗೆ ಬೆಲೆ ಯಾಕೆ ಕೊಡ್ತಾ ಇಲ್ಲ? ಇಲ್ಲಿ ಓದಿಗೂ ಅಭ್ಯಾಸಕ್ಕೂ ಸಂಬಂಧನೇ ಇಲ್ಲ. ನಾವು ವಿದ್ಯಾಭ್ಯಾಸ ಮಾಡಿಸ್ಬೇಕಿತ್ತು. ಯಾರು? ತಂದೆ ತಾಯಿಗಳು. ಯಾವ್ದು ಮಾಡಿಸ್ಬೇಕಿತ್ತು? ವಿದ್ಯಾಭ್ಯಾಸ ಮಾಡಬೇಕಿತ್ತು. ನಾವು ಅಭ್ಯಾಸ ಬಿಟ್ಬಿಟ್ಟಿದ್ದೀವಿ. ಬರೀ ವಿದ್ಯೆ ಮಾತ್ರ, ಬರೀ ವಿದ್ಯೆ. ಎಜುಕೇಷನ್ ಇದೆಯಾ? ಏನು ನಿಮ್ಮ ಎಜುಕೇಷನ್? ಎಂತ ಮಾತಾಡ್ತಾ ಇದ್ದೀವ್ರಿ ನಾವು? ಹೆಣ್ಣಿಗೆ ಯಾರಿಗೆ ಆಗಲಿ ಅಭ್ಯಾಸ ಬೇಕಾ ಬೇಡವಾ? ಬೇಕು ಗುರುಜಿ. ಈ ಅಭ್ಯಾಸಕ್ಕೆ ಯಾವ ಕೋಚಿಂಗು, ಯಾವ ಸ್ಕೂಲ್ಗೆ ಹೋಗೋದು ಅನ್ನೋದು ಪ್ರಶ್ನೆ. ಈ ಅಭ್ಯಾಸ ಬೇಕು ಅಂತ ಬೇಡ ಅಂತೀಯಾ? ಬೇಕಲ್ಲ? ಹಾಗಿರಬೇಕಾದ್ರೆ ಈ ಅಭ್ಯಾಸಕ್ಕೆ ಹೋಗುವ ಜಾಗ ಎಲ್ಲಿ? ದೇವಸ್ಥಾನಕ್ಕೆ ಹೋಗೋದಾ? ಏನು ಪ್ರಯೋಜನಕ್ಕೆ ಸಿಕ್ಕಲ್ಲ. ಯಾಕೆ? ದೇವಸ್ಥಾನ ಅದೇನು ಹೇಳ್ಕೊಡಲ್ಲ, ಅವ್ರಿಗೆ ಗೊತ್ತಿರಲ್ಲ, ಹೇಳ್ಕೊಡೋದಿಲ್ಲ ಬಂತು ಅಲ್ವಾ? ಕೈ ಮುಗಿಬೇಕು ದೇವಸ್ಥಾನಕ್ಕೆ, ಒಳ್ಳೇದಾಗತ್ತೆ ಕೈ ಮುಗಿದ್ರೆ ಅಂದ್ಕೊಂಡಿದ್ದೀವಿ. ಒಳ್ಳೇದಾಗಿದೆಯಾ? ಇಲ್ಲ. ಮತ್ತು ಯಾಕೆ ಹೋಗ್ತಾ ಇದೆಯಾ? ಏನೋ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀನಿ. ಸೊ ನಮಗೇನು ಸಿಗ್ತಾ ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗೋದು ತಪ್ಪು, ಪೂಜೆ ಮಾಡೋದು ತಪ್ಪು, ಮಂತ್ರ ಹೇಳೋದು ತಪ್ಪು ಪ್ರಶ್ನೆ ಅಲ್ಲ, ಎಲ್ಲವೂ ಮಾಡಿ. ಆದರೆ ನೀವ್ಯಾರು ಫಸ್ಟ್ ತಿಳ್ಕೊಳ್ಳಿ. ಅದಕ್ಕೆ ನಾನು ಇವತ್ತು ಸಾಕಾಗಿ ತೋರಿಸಿದ್ದು, ನಿನ್ನ ನೀನು ಮರೆತರೇನು ಸುಖವಿದೆ, ನಿನ್ನ ನೀನೇ ಮರೆತುಬಿಟ್ಟಿದೆಯಾ, ಬೇರೆದೆಲ್ಲ ಹುಡುಕ್ತಾ ಇದೆಯಾ ಅಂದರೆ ನಾವು ಅರ್ಥ ತಲೆ ಕೆಟ್ಟಂತೆ ನಮ್ಮ ವರ್ತನೆಗಳು ಜಾಸ್ತಿ ಆಗಿದೆ. ಒಂದು ಮನೆಯಲ್ಲಿ 4 ಜನ ಇರ್ತಾರೆ, ಗಂಡ ಒಂಥರ, ಹೆಂಡತಿ ಒಂಥರ, ಮಗ ಒಂಥರ, ಮಗಳು ಒಂಥರ. ತರತರವಾದ ಜೀವನ, ತರತರವಾದ ವಿಚಾರ. ಹೇಗಾಗತ್ತಿದು? ಸರಿನಾ ಇದು? ಆದರೂ ನಾವು ಕೇಳ್ತೀವಿ ನಮ್ಮ ಕುಟುಂಬ ಒಂದಾಗಿರುವಂಗೆ ಏನು ಮಾಡಬೇಕು ಸ್ವಾಮಿ? ಒಂದು ಪೂಜೆ ಮಾಡಿಸು, ಹರಿದ್ವಾರಕ್ಕೆ ಹೋಗ್ಬಿಟ್ಟು ಬಾ, ಕಾಶಿಗೆ ಹೋಗಿ ಮುಳುಗ್ಬಿಟ್ಟು ಬಂದ್ಬಿಡು. ಏನ್ರೀ ಕತೆ ಇದು? ಈ ಮ್ಯಾಜಿಕ್ ಹೇಳಿ 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 ಮೊದಲೇ ಮುಳುಗಿದ್ದಾರೆ ಜನ, ಇನ್ನೂ ಮುಳುಗ್ಸದೆ ಅಲ್ಲ? ಅಲ್ಲಿಗೆ ಹೋಗಿ ಬನ್ನಿ, ಇಲ್ಲಿಗೆ ಹೋಗಿ ಬನ್ನಿ, ಎಲ್ಲೋದ್ರೂ ಏನೂ ಆಗಿಲ್ಲ. ಅಂದರೆ ಕ್ಷೇತ್ರಗಳನ್ನು ನಾವು ಎಷ್ಟು ಅವಮಾನ ಮಾಡ್ದಂಗಾಯ್ತು.
ದೇವರನ್ನು ಎಷ್ಟು ಅವಮಾನ ಮಾಡ್ದಂಗಾಯಿತು, ಧರ್ಮಕ್ಕೆ ಎಷ್ಟು ವಿರೋಧವಾಗಿ ನಡೆದಂಗಾಯಿತು, ವೇದ ಉಪನಿಷತ್ತುಗಳಿಗೆ ನಾವು ಎಲ್ಲಿ ಬೆಲೆ ಕೊಟ್ಟಂಗಾಯಿತು. ನಾವು ಅದನ್ನೇ ಗಾಳಿಗೆ ತೋರಿ ನಮ್ಮ ವೈಯಕ್ತಿಕವಾದ ವಿಚಾರಗಳನ್ನು ತಗೊಂಡೋಗಿ ಇನ್ನೊಬ್ಬರ ಮೇಲೆ ಹಾಕಿ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಇದು? ಈ ವಿಚಾರದಲ್ಲಿ ಎಷ್ಟು ಕೋಟಿ ಜನ ಸಿಕ್ಕರು ಹೇಳಿದ್ರು ಬೇಕಾದ್ರೆ ಇದಕ್ಕೆ ಚಾಲೆಂಜ್ ಮಾಡಿ ವಿಚಾರವನ್ನು ತೋರಿಸ್ಬೇಕು. ಕಾರಣ ಏನಂದರೆ, ನಾವು ಎಲ್ಲಿದ್ದೀವಿ, ನಾವೇನು ತಿಳಿದಿದ್ದೀವಿ ಅನ್ನೋ ಸತ್ಯ ಪ್ರತಿಯೊಂದು ಮಗುಗೂ ನಾವು ಕಲಿಸೋ ಮಟ್ಟಕ್ಕೆ ನಾವು ಬೆಳಿಬೇಕು, ನಾವು ಸಿದ್ಧರಾಗಬೇಕು. ಆ ಸತ್ಯವೇ ಆರೋಗ್ಯ ರಹಸ್ಯದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ರಹಸ್ಯವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ರ ಜೊತೆಗೆ ತಾಳ್ಮೆ ತುಂಬ ಬೇಕಾಗತ್ತೆ. ಏನೋ ಹೇಳ್ತಾವ್ರಲ್ಲ, ಇವ್ರ್ಯಾಕೆ ಹಿಂಗೆ ಹೇಳ್ತಾರೆ, ಅದ್ಯಾಕೆ ಹಂಗಿದೆ, ಈ ಥರ ತರ್ಕವಾದ ವಿಚಾರಗಳನ್ನು ಮಾಡೋರಿಗೆ ದಯವಿಟ್ಟು ಅರ್ಥ ಆಗಲ್ಲ, ನಾನು ಅದಕ್ಕೆ ಏನೂ ಹೇಳಲಿಕ್ಕಾಗಲ್ಲ. ನಿಮ್ಮ ವೈಯಕ್ತಿಕವಾದ ವಿಷಯ ನಿಮ್ಗೆ ಅರ್ಥ ಆಗಿಲ್ಲ, ನಾನೇನು ಮಾಡಲಿಕ್ಕಾಗಲ್ಲ. ಅರ್ಥ ಮಾಡಿಸ್ಬೇಕು ಅನ್ನೋದು ನಮ್ಮ ಗುರಿ, ಅರ್ಥ ಮಾಡ್ಕೋಬೇಕು ಅನ್ನೋದು ನಿಮ್ಮ ಗುರಿ ಆಗಿರಬೇಕು ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಅಭ್ಯಾಸ ಎಲ್ಲಿಗೆ ಹೋಗಬೇಕು ಅನ್ನೋ ವಿಷಯಕ್ಕೆ ಬಂದಾಗ, ಈಗ ಹೌದು ಎಲ್ಲಿಗೆ ಹೋಗೋದು, ಯಾರು ಹೇಳ್ಕೊಡಿದ್ರು ಅಭ್ಯಾಸನ? ಅದಕ್ಕೆ ನಿನ್ನೆ ಮೂಗುತಿ ವಿಚಾರ ಮಾತಾಡಿದ್ವಿ, ಹೌದಾ? ಹೌದು ಗುರುಜಿ. ಆ ಮೂಗುತಿಗೆ ಸಂಬಂಧಪಟ್ಟಂಥ ಎಷ್ಟು ಅರ್ಥ ಇದೆ ಲೆಕ್ಕ ಹಾಕೊಳ್ಳಮ್ಮ. ಸೂರ್ಯ ನಮ್ಮ ದೇಹದ ಅಂಗಾಂಗಗಳಲ್ಲೆಲ್ಲ ಸೂರ್ಯನ ಅನುಗ್ರಹ ಇರುತ್ತೆ. ನಮ್ಮ ದೇಹದ ಅಂಗಾಂಗಗಳಲ್ಲಿ ಸೂರ್ಯನ ಶಕ್ತಿ ಇರುತ್ತೆ. ಮನುಷ್ಯನ ದೇಹದ ಅಂಗಾಂಗಗಳಲ್ಲಿ ಮನೆಯ ಭಾಗಗಳಲ್ಲೂ ಸೂರ್ಯನ ಶಕ್ತಿ ಇರುತ್ತೆ. ಆ ರೀತಿ ಮನೆ ಕಟ್ಟಿದ್ರೆ, ಕಟ್ಟಿಲ್ಲ, ನಮಗೆ ಗೊತ್ತಿಲ್ಲ, ಅಲ್ಲ, ಯಾರು ಹೇಳಿಲ್ಲ, ಹೇಳಿದ್ರು ನಾವು ಕಟ್ಟಲ್ಲ. ನಮಗೆ ಬೆಡ್ರೂಮ್ 4 ಇರಬೇಕು ಅನ್ನೋದೇ ಒಂದೇ ನಮ್ಮ ಗುರಿ. ಬೆಡ್ರೂಮ್ 4 ಇರಬೇಕು, ಮನೆ ಹೆಂಗಾರು ಇರಲಿ. ಈ ಥರ ಹುಚ್ಚುತನ ಜಾಸ್ತಿ ಆಗೋಗಿದೆ. ಯಾವತ್ತೋ ಮಗುಗೆ ಈಗ 5 ವರ್ಷ, ಅದು 25 ವರ್ಷಕ್ಕೆ ಮದುವೆಯಾಗಿ ಈಗಲೇ ಬೆಡ್ರೂಮ್ ಕಟ್ಟಿರ್ತಾರೆ. ಅಷ್ಟುಗಳೆಲ್ಲ ಮುದ್ರಕೊಂಡ್ಬಿಟ್ಟಿರ್ತದೆ ಅದು ಈ ಸಿಮೆಂಟು ಕಬ್ಬಣದಲ್ಲಿ, ಅಲ್ವಾ? ಗಂಡ ಹೆಂಡ್ತಿಗೆ ಮಾತ್ರ ಮನೆ ಕಟ್ಕೊಳ್ರಿ ಅಂತ ನಾನು ಹೇಳ್ತೀನಿ. ಎಷ್ಟು ಗಂಡ ಹೆಂಡತಿ ಅಷ್ಟೇ ಸಾಕು. ರೂಮ್ ಯಾಕಲ್ಲಿ? ಮಕ್ಕಳು ರೂಮ್ಗೆ ಹಾಕ್ಬಿಡೋದು, ಅವ್ರದ್ದು ಇಷ್ಟ ಅವ್ರಿಗೆ, ನಿಮ್ಮ ಇಷ್ಟ ನಿಮಗೆ. ಆಮೇಲೆ ಹೋಗಿ ಶಾಸ್ತ್ರ ಕೇಳೋದು, ನನ್ನ ಮಗಳು ದಾರಿ ತಪ್ಪಿಟ್ಲು, ನನ್ನ ಮಗ ದಾರಿ ತಪ್ಪಿಟ್ಟ ಅಂತ. ತಪ್ಪಾಗಿ ಮಾಡಿದ್ದು ಯಾರು? ಸಪ್ರೇಟ್ ರೂಮ್ ಮಕ್ಕಳಿಗೆ ಯಾಕೆ ಕೊಡ್ತೀರಾ? ಸಪ್ರೇಟ್ ಟಿ ವಿ ಏನಕ್ಕೆ ಹಾಕ್ಕೊಡ್ತೀರಾ? ಅಟ್ಯಾಚ್ ಬಾತ್ರೂಮ್ ಏನಕ್ಕೆ ಮಾಡ್ತೀರಾ? ಈಚೆಗೆ ಬರುವಂಗೆ ಅಲ್ಲ. ಅವರು ಎಲ್ಲ ಒಳಗೆ ಮಲಗವ್ರ, ಎದ್ದವ್ರ, ಓಡಾಡ್ತಾವ್ರ, ಡ್ಯಾನ್ಸ್ ಮಾಡ್ತಾವ್ರ, ಏನೂ ಗೊತ್ತಿಲ್ಲ. ಯಾರಮ್ಮ ಮಾಡಿ ತಪ್ಪು? ನಾವೇ. ಪ್ರೀತಿ ಅಂತೆ ಮಕ್ಕಳ ಮೇಲೆ. ಯಾವ ಪ್ರೀತಿ? ದಾರಿ ತಪ್ಪದ ಮೇಲೆ ಪ್ರೀತಿ ಮಾಡಿದ್ರೆ ಬಿಟ್ಬಿಡಿ, ಅವ್ನ ಯಾಕೆ ಕೇಳ್ತೀರಾ? ನೀವೇ ತಾನೇ ಪ್ರೀತಿಯಾಗಿದ್ದಿದ್ದು, ಅವರು ಪ್ರೀತಿ ಮಾಡಿದ್ರು, ತಪ್ಪೇನು? ನೀವು ಪ್ರೀತಿ ತೋರಿಸಿದ್ರಿ, ಅವ್ರು ಪ್ರೀತಿ ಮಾಡಿದ್ರು, ಆಮೇಲೆ ಯಾಕೆ ಹೆಂಗೆ ಮಾಡಿದೆ ಅಂತ ಬುದ್ಧಿ ಯಾಕೆ ಕೇಳಕ್ಕೆ ಹೋಗ್ತೀರಾ? ಅಂದರೆ ನಾವು ಎಷ್ಟು ಹಿಂದೆ ಇದ್ದೀವಿ ಅನ್ನೋದಕ್ಕೆ ನಾನು ಇದನ್ನು ಹೇಳಬೇಕಾಗತ್ತೆ. ಇದಕ್ಕೆಲ್ಲ ಕಾರಣ ಏನಾಗ್ತಾ ಇದೆ ಅಂದರೆ, ಯಾವುದೇ ಮಕ್ಕಳು ಪ್ರೀತಿಯ ಹಿಂದೆ ಬೀಳೋದಕ್ಕೆ ಕಾರಣ ಏನು ಅಂದರೆ ಅಭ್ಯಾಸದ ಕೊರತೆ. ಏನು? ಅಭ್ಯಾಸದ ಕೊರತೆಯಿಂದ ಮಕ್ಕಳು ದಾರಿ ತಪ್ಪೋದು ಸಹಜವಾಗಿರ್ತಕ್ಕಂತಹ ಒಂದು ವಿಚಾರ. ಆ ಅಭ್ಯಾಸಕ್ಕೆ ನಾವು ವಿದ್ಯೆ ಅನ್ನೋದಕ್ಕಿಂತ ಅಭ್ಯಾಸ ಅನ್ನೋದು ಸೇರಿಸ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ವಿದ್ಯೆ ಮಾಡಿಸಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಎಷ್ಟೋ ಜನ ಇವತ್ತು ಕಾರ್ಯಕ್ರಮದಲ್ಲಿ ವಿದ್ಯೆ ಬಗ್ಗೆ ಯಾಕೆ ನಾನು ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ ಅಂದರೆ ಎಷ್ಟು ಜನಕ್ಕೆ ಬೇಜಾರು ಇರ್ಬೋದು, ಕೋಪನೂ ಇರ್ಬೋದು. ಎಲ್ಲರೂ ಹೇಳ್ಕೊಡ್ತಾರೆ, ಫಿಸಿಕ್ಸ್ ತಗೊಳ್ಳಿ, ಕೆಮಿಸ್ಟ್ರಿ ತಗೊಳ್ಳಿ, ಈ ಮೀಡಿಯಮ್ ತಗೊಳ್ಳಿ, ಡಾಕ್ಟ್ರೋಸಿ, ಈ ಗ್ರಹ ಅಂದರೆ ಒಳ್ಳೆಯದಾದ್ರೆ ಇದಾಗತ್ತೆ ಹೇಳ್ತಾರೆ. ಇವರು ಏನು ಬಿಲ್ಕು ತದ್ವಿರುದ್ಧ ಹೇಳ್ತಾರಲ್ಲ ಅಂದರೆ ಅದೇ ಸತ್ಯ. ಮಕ್ಕಳನ್ನು ನೀವು ರಿಪೇರಿ ಮಾಡೋಕ್ಕೆ ಹೋಗಬೇಡಿ, ಮಕ್ಕಳನ್ನು ಏನೋ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಅಭಿಪ್ರಾಯಗಳನ್ನು ಮಕ್ಕಳ ಮೇಲೆ ಹೇರಬೇಡಿ. ಮಕ್ಕಳ ಅಭ್ಯಾಸವನ್ನು ತಿಳಿಯಿರಿ, ಮಕ್ಕಳ ಮನಸ್ಥಿತಿಯನ್ನು ತಿಳಿಯಿರಿ. ತಿಳಿಬೇಕು ಅಂತ ಬೇಡ ಅಂತೆಮ್ಮ? ತಿಳಿಬೇಕು. ಇಲ್ಲ, ಅದನ್ನು ಮುಚ್ಚಿಟ್ಬಿಡೋದು. ಆ ಮಗುಲಿ ಏನು ಕೆಪಾಸಿಟಿ, ಆ ಮಗುನ ಶಕ್ತಿ ಏನಿದೆ ಅಂತ ತಿಳ್ಕೊಳ್ಳೋಂಗೆ ಇಲ್ಲ. ನೀನು ಇದು ಓದಬೇಕು ಅಷ್ಟೇ, ಅವ್ರು ಹೇಳಿ ತೊಗೊಂಡು ಸೇರಿಸಿದ್ರು ಆ ಮಗು ಓದಬೇಕು. ಅವನಿಗೆ ಬುದ್ಧಿ ಬಂದಾಗ ತಿರ್ಗಿಸ್ ರಿವರ್ಸ್ ಮಾಡ್ತಾನೆ, ನನಗೆ ಹೋಗಲ್ಲ ಕಾಲೇಜ್ಗೆ, ನನಗೆ ಅರ್ಥ ಆಗಲ್ಲ ಅಂತ. ಆಮೇಲೆ ಪುನಃ ಶಾಸ್ತ್ರ ಕೇಳ್ತಾರೆ, ಯಾಕೋ ನನ್ನ ಮಗ ಹಿಂಗಾದ, ಏನು ಮಾಡೋದು ನೋಡಿ ಅಂತ. ಸ್ವಲ್ಪ 8ರಲ್ಲಿ ಬಂದ್ಬಿಟ್ಟವನೇ, ಸ್ವಲ್ಪ ಹಿಂದಕ್ಕೆ ಬರ್ತಾ ಇದು ಮಾಡಿಸ್ಬಿಡಿ ಅಂತಾರೆ ಅವರು. ಹೌದು, ಅವ್ರು 8ರಲ್ಲಾರು ಬರಲಿ, 7ರಲ್ಲೂ ಬರಲಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಕಾರಣ ಮನೆಯಲ್ಲಿರುವ ಗ್ರಹಗಳನ್ನು ಸರಿ ಮಾಡಬೇಕು. ಮನೆಯಲ್ಲಿರೋ ಗ್ರಹ ಯಾವುದು ಅಂತೀಯಮ್ಮ? ಗಂಡ ಹೆಂಡ್ತಿ ಅವನೊಂದು ಗ್ರಹ, ಹೆಂಡ್ತಿ ಶನೇಶ್ವರ ಗ್ರಹ. ಯಾಕೆಂದ್ರೆ ಬೇಡಿಕೆ ಜಾಸ್ತಿ ತಾನೆ, ಮಗುಗೆ ಅದು ಕೊಡಬೇಕು, ಅದು ತರಲಿಲ್ಲ, ಇದು ತರಲಿಲ್ಲ, ಅದಕ್ಕೆ ಹೆಂಡ್ತಿನ ಶನೇಶ್ವರನ್ಗೆ ಓದಿಸ್ಬಿಟ್ಟವ್ರೆ. ಈ ಗ್ರಹಗಳನ್ನ ಸರಿ ಮಾಡ್ರಿ ಅಂದರೆ ಎಲ್ಲೋ ಇರೋ ಗ್ರಹಗಳನ್ನ ಹಿಡ್ಕೊಬತ್ತಾ ಇದ್ದೀವಿ ಅಂದರೆ ಏನು ಅರ್ಥ ಇದೆ? ಯಾವ ಗ್ರಹಗಳು ಸರಿ ಮಾಡಬೇಕು? ಮನೆಯಲ್ಲಿರುವ ಗ್ರಹಗಳನ್ನು ರಿಪೇರಿ ಮಾಡೋದು ಕಲಿಬೇಕು. ಹೌದು, ಹೌದಾ? ಕೊನೆಯ ಗ್ರಹ ಯಾವ್ದು ಗೊತ್ತಾ? ಅಳಿಯ, ಬ್ಲ್ಯಾಕ್ ಮೇಲ್ ಮಾಡೋದು. ಹೌದು, ಇದನ್ನು ಮಾತಾಡಬೇಕ್ರಿ, ಜನಗಳಿಗೆ ಮನವರಿಕೆ ಆಗಬೇಕು. ಗ್ರಹಗಳು ಯಾರು ಕುಟುಂಬದಲ್ಲಿರುವವರೇ ಗ್ರಹಗಳು. ನಾವು ಶಾಸ್ತ್ರ ಕೇಳಕ್ಕೆ ಹೋಗ್ತೀವಿ, ಯಾವಾಗ ಟೈಮ್ ಚೆನ್ನಾಗದೆ ನೋಡಿ ಅಂತ. ಏನು ಅರ್ಥ ಇದೆ ಇದರಲ್ಲಿ? ಟೈಮ್ ಚೆನ್ನಾಗೂ ಇಲ್ಲ, ಕೆಟ್ಟದಾಗೂ ಇಲ್ಲ. ನೀವು ತಿಳ್ಕೊಂಡ್ರೆ ತಪ್ಪು. ಒಳ್ಳೆಯ ಸಮಯ ಸುಳ್ಳು, ಕೆಟ್ಟ ಸಮಯ ಸುಳ್ಳು, ಸಾಬೀತು ಮಾಡಿ ತೋರಿಸ್ಕೊಡ್ತೀನಿ ನಾನು. ಇದಕ್ಕೆ ಏನು ಅರ್ಥ ಇದೆ ನಮ್ಮ ಬದುಕಲ್ಲಿ ಅಂತ.
ಯಾವುದೇ ಸಮಯ ಸೂರ್ಯ ನಿಮ್ಮನ್ನು ಸಮಯ ನೋಡಿಕೊಂಡು ಅದಕ್ಕೆ ಹೇಳುತ್ತೆ, ಹುಟ್ಟು ಯಾರನ್ನಾರು ಕೇಳಿ ಹುಟ್ಟುತ್ತೆ ನಮ್ಮ ಮಗು? ಇಲ್ಲ ಇಲ್ಲ. ಸಾವು ಯಾರನ್ನಾರು ಕೇಳಿ ಸಾಯ್ತಾರಾ? ಈ ಎರಡಕ್ಕೆ ಉತ್ತರ ಕೊಡಿ ಫಸ್ಟು. ಹುಟ್ಟು ಸಾವಿಗೆ ನಾವು ಹೇಳೋಕ್ಕಾಗಲಿಲ್ಲ ಮೇಲೆ ಬೇರೆದು ಹೇಳಕ್ಕೆ ಕೊಡ್ದು. ಹಂಗೆ ಹೇಳಂಗಿದ್ರೆ ಈಗ ನಮಗೆ ಪಶ್ಚಿಮ ಬಂಗಾಳ ಕೊಲ್ಲಿಯ ಸೈಕ್ಲೋನ್ ನಿಲ್ಲಿಸಿ, ಯಾವ ಹೋಮ ಮಾಡಬೇಕು, ಯಾವ ಯಜ್ಞ ಮಾಡಬೇಕು ಮಾಡೋಣ, ಓಕೆನಾ? ನಿಲ್ಲಿಸಿ. ಕರೋನಾ ಬಂತು, ನಿಲ್ಲಿಸಿ. ನಾನಾದರೂ ಆಗಲಿ ಇನ್ನೊಬ್ಬರಾದರೂ ಆಗಲಿ, ನನಗೆಲ್ಲ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ ಅಂತ ಮಾತಾಡ್ತಾ ಇಲ್ಲ. ನಾವು ಪ್ರಕೃತಿಯನ್ನು ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಕೈಲಿ ಇದೆಯಾ? ಇಲ್ಲ. ಹಾಗಿದ್ಮೇಲೆ ಮನುಷ್ಯನ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಇಲ್ಲ. ಮತ್ತು ಯಾಕಿದು ಮಧ್ಯದಲ್ಲಿ ಇದು ಬೆಂಕಿ, ಇದು ಕೊಳ ಒಳಗಡೆ ಮುಳ್ಕೊಳ್ಳೋಕ್ಕೆ, ಇದು ಬದೆಲ್ಲ ಸುಟ್ಕೊಳ್ಳೋಕ್ಕೆ? ಇದನ್ನು ಕೇಳಿ ಇನ್ನೂ ಮನಸ್ಸು ಕೆಡಿಸ್ಕೊಂಡು ಬೇಜಾರು ಮಾಡಿಕೊಂಡು ನಿದ್ದೆಗೆಟ್ಟು ಊಟ ಬಿಟ್ಟು ಊರೆಲ್ಲ ಅಲಿಬೇಕು, ಅಲ್ಲಿಗೋದ್ರೆ ಒಳ್ಳೆಯದಾಗತ್ತೇನೋ, ಇಲ್ಲಿಗೋದ್ರೆ ಒಳ್ಳೆಯದಾಗತ್ತೇನೋ, ಹಿಂಗೆ ಆಗ್ತಾಯಿದ್ದೀರ. ದಯವಿಟ್ಟು ಈ ಕೆಟ್ಟ ಅಭ್ಯಾಸಗಳನ್ನು ನಮ್ಮ ಕಾರ್ಯಕ್ರಮದ ಮುಖೇಣವಾಗಿ ದಯವಿಟ್ಟು ಪರಿವರ್ತನೆಯಾಗಿ ಅಂತಕ್ಕಂಥದ್ದೇ ನಮ್ಮ ಸಂಕಲ್ಪ. ಹೇಳುವುದು ಕೇಳುವುದಲ್ಲ, ಹರಿಯುವುದಷ್ಟೇ ಸತ್ಯ. ಯಾರು ಹೇಳ್ತಾರೋ ಯಾರು ಕೇಳ್ತಾರೋ ಅವಶ್ಯಕತೆ ಇಲ್ಲ. ಅರಿವನ್ನು ಮೂಡಿಸುವ ವಿಚಾರ ಆರೋಗ್ಯ ರಹಸ್ಯದ ಕಾರ್ಯಕ್ರಮ ನಾವು ಮಾಡ್ತಾ ಇರೋದು. ನಿಮಗೆ ಅರಿವನ್ನು ಮೂಡಿಸಿದ್ದು, ನಿಮಗೆ ಅಡ್ವೈಸ್ ಮಾಡ್ತಾ ಇಲ್ಲ ನಾನು. ಅಡ್ವೈಸ್ ಎಲ್ಲಿ ಮಾಡ್ತಾರೆ, ಪರಿಹಾರ ಎಲ್ಲಿ ಹೇಳ್ತಾರೆ ತಿಳ್ಕೊಳ್ಳಿ. ನೀವು ಮುಳುಗ್ತೀರ, ಅವರು ಮುಳುಗ್ತಾರೆ. ಕೇಳೋದಿರ ಕೇಳ್ಕೊಳ್ಳಿ. ಪರಿಹಾರ ಅನ್ನೋದು ಪದ ನಮ್ಮ ದೇಶದಲ್ಲಿ ಇಲ್ಲ, ಜ್ಯೋತಿಷ್ಯದಲ್ಲಿ ಇಲ್ಲ. ನಿಜವಾದ ವಿಚಾರ ಏನು ಹೇಳ್ಬೇಕಂದ್ರಮ್ಮ, ಕುಂಡಲಿಯಲ್ಲಿ ಇರ್ತಕ್ಕಂಥ ಸತ್ಯ ಏನು ಗೊತ್ತಾ? ಆರೋಗ್ಯವನ್ನು ಅಷ್ಟೇ ಕಂಡಿಡ್ದು ಹೇಳಬೇಕು. ಯಾರು ಚಾಕತ್ತಿದ್ರೆ ಗುಂಡಿಗೆ ಇದ್ರೆ ಹೇಳಿ ಬಂದು ನೋಡೋಣ, ನಿಮ್ಮ ಕುಂಡ್ಲಿ ನಿಮ್ಮ ಕೈ ಕೊಡ್ತೇನೆ, ಪ್ರೂವ್ ಮಾಡಬೇಕು. ಪಿನ್ ಟು ಪಿನ್, ಕಾಲಿಂದ ಕಾಲು ಬೆರಳಿಂದ ತಲೆಯವರೆಗೂ ಬರೆದು ಕೊಟ್ಬಿಡ್ಬೇಕು. ಇಂತಿಂಥ ಭಾಗದಲ್ಲಿ ಹಿಂಗೆ ಇದೇನೆ, ಇದು ಚಾಲೆಂಜ್ ಮಾಡಿ ನಾನು ತೋರಿಸ್ಕೊಡ್ತೀನಿ. ಏನಮ್ಮ? ಇದು ಜಾತಕದ ಮಹತ್ವ. ಹಿಡ್ಕೊಂಬಿಟ್ಟು ಮದುವೆ ಹಿಂಗಾಯ್ತದೆ, 2 ಮದುವೆ ಆಯ್ತದೆ, ಬೇಗ ಮಾಡಿಬಿಡಿ, ನಿಧಾನ, ಇದೆಲ್ಲ ಕತೆ ಇಲ್ಲ. ಪಂಚ ಜ್ಯೋತಿಷ್ಯದಲ್ಲಿ ಇಲ್ಲ ಇದು. ಆರೋಗ್ಯ ಬಿಟ್ಟು ಬೇರೆ ಎಲ್ಲ ಹೇಳ್ತಾರೆ. ಅದು ಆರೋಗ್ಯನೇ ಹೇಳಲ್ಲ, ಆರೋಗ್ಯನೂ ಇವ್ರು ಕೇಳಲ್ಲ. ನನ್ನ ಮಗ ಚೆನ್ನಾಗಿ ಓದ್ತಾನೆ ನೋಡಿ, ನನ್ನ ಮಗಳು ಯಾವ ಕಡೆ ಹೊರ ಬರ್ತದೆ ನೋಡಿ, ಈ ಮದುವೆ ಮಾಡಿದ್ರೆ ಹೆಣ್ಣು ಗಂಡಿಗೆ ಚೆನ್ನಾಗಿರುತ್ತಾ ನೋಡಿ, ಅದಿಲ್ಲಮ್ಮ ಅದರಲ್ಲಿ. ಇದನ್ನು ಕಲ್ಪನೆ, ಇದು ಜನಕ್ಕೆ ಏನು ಬೇಕೋ ಅದನ್ನು ಕೊಟ್ಬಿಡೋದು. ಈಗ ಸಂಪಣ ಕೊಂಡ್ಕೊಂಬಂದು ದೋಸೆ ಮಾಡ್ತೀವಲ್ಲ ಹಂಗೆ ಅಲ್ಲೇನಮ್ಮ, ರುಬ್ಬದಿಲ್ಲ. ಅದು ಎಷ್ಟು ದಿನದಾಗಿರೋದು ತಂದು ಅಷ್ಟೇ. ಅದಕ್ಕೇನು ಇನ್ಸ್ಟೆಂಟ್ ಅಂತ ಹೇಳ್ತಾರಾ? ಇನ್ಸ್ಟೆಂಟು. ನಮ್ಮ ಲೈಫೇ ಇನ್ಸ್ಟೆಂಟ್ ಆಗಿಬಿಟ್ಟೈತೆ. ಹಂಗೆ ಆಗಂಗಿಲ್ಲ ರೀ. ಯಾಕೆ ಅಂದರೆ ನಾವು ಏನೇ ಮಾಡಿದ್ರು ಮನೇಲಿ ಮಾಡ್ಕೊಂಡು ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಕುಟುಂಬದ ರಹಸ್ಯವನ್ನು ನಿಮ್ಮ ಮನೆಯಿಂದಲೇ ತಿಳಿಯಬೇಕೆ ಹೊರತು ಅದಕ್ಕೆ ನಾವಿದ್ದೀವಿ ಗುಂಡಿಗೆ ಇಟ್ಕೊಂಡು 90% ಪವರ್ಫುಲ್ ಆಗಿದ್ದೀವಿ. ನಿಮ್ಮ ಮನೆಯಲ್ಲೇ ನಿಮ್ಮ ಇಡೀ ಸಮಸ್ಯೆ ಇರುತ್ತೆ. ಇದನ್ನು ಸಾಬೀತುಪಡಿಸಿ ತೋರ್ಸೋಕ್ಕೆ ರೆಡಿ. ನೀವು ರೆಡಿನಾ? ಗುಂಡಿಗೆ ಇದೆಯಾ? ಯಾಕೆ ಮಾತು ಹೇಳ್ತೀನಿ ಅಂದರೆ, ಆ ಕಡೆ ಕದಲಬೇಡಿ. ಹಾಗಂತ ಮನೆ ಕಟ್ಟಿದ ತಕ್ಷಣ ಎಲ್ಲ ಸರಿ ಹೋಗುತ್ತಾ? ಇದು ಮೊದಲನೇ ಸ್ಟೇಜ್. ನಿಮ್ಮ ಅರಿವನ್ನು ಮೂಡಿಸ್ತಕ್ಕಂಥದ್ದು ಮನೆಯಿಂದ ಶುರು ಆಗಬೇಕು. ಅದನ್ನು ಮನೆಯಿಂದ ಶುರು ಮಾಡಿದಾಗ ನಿಮ್ಮ ಮನೆ ಏನೇನು ಆಗಬೇಕು ಕುಟುಂಬಕ್ಕೆ, ಆ ಮನೆ ಕರ್ಕೊಂಡು ಹೋಗುತ್ತೆ. ನಿಮ್ಮನ್ನು ತಾಳ್ಮೆಯಿಂದ ಕಟ್ಟಬೇಕು. ಆ ಮನೆ ಕಟ್ಟುವಂಥದ್ದು ನಮಗೆ ಆ ಥರದ ಪುಣ್ಯಾತ್ಮರು ಯಾರು ಸಿಗ್ತಾರೆ ಅಂತ ನಿಮ್ಮ ಪ್ರಶ್ನೆ, ಅದು ನನಗೆ ಅರ್ಥ ಆಗತ್ತೆ. ಯಾಕೆ ಅಂದರೆ ಶಾಸ್ತ್ರ ಹೇಳೋರು, ಇಂಜಿನಿಯರಿಂಗ್ ಮಾಡೋರು, ಕೆಲಸ ಮಾಡೋ ಮೇಸ್ತ್ರಿಗಳು ಮನೆ ಕಟ್ತಾರೆ ಅಂತ ನೀವು ಅಂದ್ಕೊಂಡ್ರೆ ಅದೇ ತಪ್ಪು ಮಾಹಿತಿ. ಮನೆ ಅಂತಕ್ಕಂಥ ರಹಸ್ಯವನ್ನು ತಿಳ್ಕೊಳ್ಳೋದಷ್ಟು ಸುಲಭ ಅಲ್ಲ. ಇವತ್ತು ಸೂರ್ಯ ಚಂದ್ರ ಭೂಮಿಯನ್ನು ನಾನು ನಿಮ್ಮ ಗಮನ ಕೊಟ್ಟಿದ್ದೀನಿ. ಒಂದು 5 ಸಲ ನೋಡ್ಕೊಳ್ಳಿ ದಯವಿಟ್ಟು ವಿಡಿಯೋನ. 5 ಸಲ ನೋಡ್ಕೊಳ್ಳಿ. ಭೂಮಿಗೂ ಸೂರ್ಯ ಚಂದ್ರನಿಗೂ ಮೀರಿ ದೇವತೆಗಳು ಯಾರೂ ಇಲ್ಲ. ಆ ಸತ್ಯವನ್ನು ನಾವು ಅರ್ಥ ಮಾಡದೆ ಮನೆ ಕಟ್ಟಿದ್ರೆ ನೀವೇನು ಕೇಳಬೇಕಾಗಿಲ್ಲ, ಜೀವನ ಪರ್ಯಂತ ಅನುಭವಿಸ್ಬೇಕಾಗತ್ತೆ. ಇಲ್ಲಿವರೆಗೂ ಅದನ್ನೇ ಅನುಭವಿಸ್ಕೊಂಡು ಬಂದಿದ್ದೀವಿ. ಮುಂದಕ್ಕೂ ಮಕ್ಕಳಿಗೆ ಇದು ಕೊಡಬೇಡಿ. ನೀವು ಇದನ್ನು ಅನುಸರಿಸ್ಕೊಂಡು ಕೊರಕ್ಕೊಂಡು ಸಾಯಬೇಡಿ. ಜೀವನದಲ್ಲಿ ಹುಟ್ಟಿದ್ದಕ್ಕೆ ನಮ್ಗೆ ಒಳ್ಳೆಯ ವಿಚಾರ ಸಿಕ್ತು ಅಂತ ಖುಷಿಯಾಗಿ ಒಂದಿನ ಪ್ರಾಣ ಬಿಡಬೇಕು. ಇದು ನಮ್ಮ ಭಾರತದ ಸಂಸ್ಕಾರ. ಇದು ಅಂದರೆ ಪರಿವರ್ತನೆಯಾಗೋದೇ ಸಂಸ್ಕಾರ. ಹುಟ್ಟಿದ ಮಗು ಪರಿವರ್ತನೆ ಆಗಬೇಕು. ಒಂದು ಹೆಣ್ಣು ಗಂಡು ಮದುವೆ ಆದಮೇಲೆ ಹೆಣ್ಣನ್ನು ಗಂಡು ಪರಿವರ್ತನೆ ಮಾಡಬೇಕು, ಗಂಡು ಹೆಣ್ಣಿನ ಪರಿವರ್ತನೆ ಮಾಡಬೇಕು. ಆಗ್ತಾ ಇದೆಯೇನಮ್ಮ? ಇಲ್ಲ ಗುರು. ಮತ್ತು ಮದುವೆ ಯಾಕೆ ಮಾಡ್ತೀವಿ ಅಂತ ಇನ್ನೂ ಗೊತ್ತಿಲ್ಲ. ಮದುವೆ ಆದರೆ ಸರಿ ಹೋಯ್ತದೆ ಅಂತಾರೆ. ಎಲ್ಲಿ ಸರಿ ಹೋಗಿದೆ? ಕಿತ್ಕೊಂಡು ಹೋಗುತ್ತೆ. ಹೆಣ್ಣು ಗಂಡನನ್ನು ರಿಪೇರಿ ಮಾಡಬೇಕು, ಸ್ವಭಾವನ ಬದಲಾವಣೆ ಮಾಡಬೇಕು. ಹೌದು ಹೌದು. ಅವ್ರು ಹೇಳೋದು ಮಾತು ಕೇಳೋದೇ ಇಲ್ಲ. 3 ದಿನ ರಣ್ಣ ಚಿನ್ನ ಅಂತಾರೆ ಅಷ್ಟೇ. 4ನೇ ದಿನ ಕಾಕಡ ತಿರ್ಕೊಂಡ್ಬಿಡ್ತಾರೆ ಅಲ್ವೇನಮ್ಮ? 3 ದಿನ ರನ್ನ ಚಿನ್ನ, ಆಮೇಲೆ ಇಲ್ಲ, ಯಾವ ಚಿನ್ನನೂ ಇಲ್ಲ, ರನ್ನನೂ ಇಲ್ಲ. ಆಮೇಲೆ ಎಣ್ಣೆ ಕುತ್ಕೊಂಡು ಯೋಚನೆ ಮಾಡಬೇಕು, ಇದು ಯಾವ ಗ್ರಾಚಾರನ ಮದುವೆ ಮಾಡ್ಕೊಂಡೆ ಸುಮ್ಮನೆ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ. ಈ ಪರಿಸ್ಥಿತಿಗೆ ನಾವು ಬಂದೋಗಿದ್ದೀವಿ. ಅಂದರೆ ಮದುವೆಗೆ ಎದುರ್ಕೊಳ್ಳೋ ಮಟ್ಟಕ್ಕೆ ಹೆಣ್ಣುಮಕ್ಕಳು ಬಂದಿದ್ದಾರೆ. ಯಾಕೆ ಅಂದರೆ ಹುಡುಗರು ಸರಿ ಇಲ್ಲ, ಅವ್ರ ಜೊತೆ ಕಟ್ಕೊಂಡು ಹೆಂಗಪ್ಪ ಬಾಳೋದು, ಈ ಮದುವೆನೇ ಬೇಡ ಹಂಗೇ ಇರ್ತೀವಿ, ಆ ಮಟ್ಟಕ್ಕೆ ಪ್ರಪಂಚ ಹೊಟ್ಟೋಗಿದೆ. ಈಗ ಅವ್ರ ಮನಸ್ಸಲ್ಲಿರೋ ಭಾವನೆಗಳನ್ನು ಜ್ಯೋತಿಷ್ಯದ ಮೂಲಕ ನಮ್ಮ ಹೆಣ್ಣಿಗೆ ಮದುವೆ ಯಾಕೆ ಆಯ್ತಲ್ಲ ನೋಡಿ ಅಂದರೆ, ನವಂಬರ್ 28 ಕಳೀಲಿ ಆಯ್ತದೆ ಹೋಗಿ ಅಂತ ಹೇಳ್ತಾರಲ್ಲ, ಎಷ್ಟು ಮಟ್ಟಕ್ಕೆ ಸರಿ? ಏನಮ್ಮ? ಹೌದು. ಅಂದರೆ ನಾವು ಎಷ್ಟೊಂದು ನಾವು
ಯಾವ ಮಟ್ಟಕ್ಕೆ ಹೊಟ್ಟೋಗಿದ್ದೀವಿ ಅಂತ ಯಾರೋ ಹೇಳೋದನ್ನು ನಂಬ್ಕೊಂಡು ಹೆಂಗ್ರಿ ಆಗುತ್ತದು? ನಾವೇನೂ ಮಾಡೇ ಇಲ್ಲ, ಅಡುಗೆನೇ ಮಾಡಿಲ್ಲ, ಪೂಜೆ ಮಾಡಿದ್ದೀನಿ, ಅಡುಗೆ ಆಗ್ಬಿಡುತ್ತೇನಮ್ಮ? ಇಲ್ಲ ಗುರುಜಿ. ಅಡುಗೆ ಮಾಡಲೇಬೇಕಲ್ಲ? ಹೌದು. ಹಾಗೆ ಹೆಣ್ಣನ್ನು ಮದುವೆ ಮಾಡೋದು ಮುಖ್ಯ ಅಲ್ಲ, ಗಂಡಿಗೆ ಮದುವೆ ಮಾಡೋದು ಮುಖ್ಯ ಅಲ್ಲ. ಹೆಣ್ಣು ಗಂಡನ ಮದುವೆಗೆ ಸಿದ್ಧತೆ ಮಾಡಿದ್ದೀವಾ? ಬೇಕಲ್ಲ? ಮದುವೆ ಆಗೋಕ್ಕೆ ಹೆಣ್ಣಿಗೆ ಏನೇನು ಬೇಕು ನಾವು ಕಲಿಸಿದ್ದೀವಾ? ಕಲ್ತಿದ್ದಾಳಾ? ಇಲ್ಲ. ಗಂಡು ಕಲಿಸಿದ್ದೀರಾ? ಇಲ್ಲ. ಎಜುಕೇಷನ್ ಓನ್ಲಿ. ಅವಳು ಎಜುಕೇಷನು, ಇವನು ಎಜುಕೇಷನ್, ಮಿಕ್ಕದ್ದೆಲ್ಲ ಎಲ್ಲಿ ಗೊತ್ತಿಲ್ಲ. ಮತ್ತು ಹೆಂಗೆ ಬದುಕ್ತಾರೆ ಅವರು? ಅದಕ್ಕೆ ಅಭ್ಯಾಸ ಅಂತಕ್ಕಂಥ ವಿಚಾರವನ್ನು ಮುಂದೆ ಯಾಕೆ ಇಡ್ತಾ ಇದ್ದೀನಿ ಅಂದರೆ, ಇಲ್ಲಿ ನೆನ್ನೆ ಹೇಳಿದಂಥದ್ದು ಮೂಗುತಿ ವಿಚಾರಕ್ಕೆ ಬಂದೆ. ಈ ಅಭ್ಯಾಸ ಆಗಬೇಕಾದ್ರೆ ಒಂದು ನಮಗೆ ಕಿವಿಯಲ್ಲಿ ಒಂದು ಭಾಗ ಇದೆ. ಯಾವುದರಲ್ಲಿ? ಕಿವಿಯಲ್ಲಿ ಒಂದು ಭಾಗ ಇದೆ. ಅದನ್ನು ಕಡಿವಾಣ ಅಂತಾರೆ. ಯಾವುದನ್ನು? ಮನಸ್ಸಿನ ಕಡಿವಾಣ ಅಂತಾರೆ. ಕಿವಿಯಲ್ಲಿ ಒಂದು ಭಾಗ ಏನಕ್ಕೆ ಅಂದರೆ, ಮೆದುಳು ಅಂತ ಏನಿದೆ, ಆ ಮೆದುಳಿನ ಹೊರಭಾಗವೇ ನಮ್ಮದಲ್ಲಿರ್ತಕ್ಕಂಥ ಕಿವಿ. ಅಮ್ಮ ಅರ್ಥ ಆಗ್ತಾ ಇದೆಯಾ? ಮೆದುಳಿನ ಹೊರಭಾಗವೇ ನಮ್ಮ ಮೆದುಳಿನ ಮೊದಲನೆಯ ಮೆದುಳು ಯಾವುದು ಅಂದರೆ ನಮ್ಮ ಕಿವಿ. ಇದು ಅರ್ಥ ಮಾಡ್ಕೋಬೇಕು. ಈ ಕಿವಿಗೆ ಇವಾಗ ಓಲೆ, ಜುಮ್ಕಿ ಎಲ್ಲ ಎಣ್ಣೆ ಏನಕ್ಕೆ ಹಾಕ್ಕೋಬೇಕು ಅಂತ ಹಿರಿಯರು ಎಷ್ಟು ಚೆನ್ನಾಗಿ ಅರ್ಥಗರ್ಭಿತವಾಗಿ ತಿಳಿಸಿದ್ದಾರೆ, ಹೌದಲ್ಲ? ಏನಕ್ಕೆ ಹೆಣ್ಣು ಮಕ್ಕಳಾದವರು ಓಲೆ ಜುಮ್ಕಿ ಹಾಕ್ಕೋಬೇಕು ಅಂತ. ಆದರೆ ಎಷ್ಟು ಅರ್ಥ ಇದೆ ಅದು ಸಮಯ ಬಂದಾಗ ಹೇಳ್ಕೊಡ್ತೀನಿ. ಎಷ್ಟೆಲ್ಲ ರಹಸ್ಯಗಳಿದೆ ಅಂತಕ್ಕಂಥ ಒಂದು ವಿಚಾರಕ್ಕೆ. ಈಗ ಅದಕ್ಕೊಂದು ಭಾಗ ಇನ್ನೊಂದು ಚೂರು ಮುಂದಕ್ಕೆ ಹೋದರೆ, ಮೆದುಳಿಗೆ ನಾವು ಶಕ್ತಿಯನ್ನು ನೀಡ್ತಕ್ಕಂಥ ಒಂದು ಭಾಗವನ್ನು ಇಲ್ಲಿ ಬಿಟ್ಟಿದ್ದೀವಿ. ಮೆದುಳಿಗೆ ಶಕ್ತಿಯನ್ನು ಭಾಗವನ್ನು ಒಂದು ಬಿಟ್ಟಿದ್ದೀವಿ. ಈಗ ಈ ವಿಚಾರ ಹೇಳಿದಾಗ ನಿನಗೆ ಇನ್ನೂ ಒಂಥರ ಇದಾಗ್ಬಿಡುತ್ತೆ, ಏನಪ್ಪ ಇಷ್ಟೊಂದು ತಪ್ಪ ಅಂತ. ಈ ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥ ವಿಷಯ, ಹೆಣ್ಣಿಗೆ ಜಡೆ ಇದ್ದರೆ ಮಾತ್ರ ಜ್ಯೋತಿಷ್ಯ ಶಾಸ್ತ್ರ ಹೇಳಬೇಕು. ಹೆಣ್ಣಿಗೆ ಜಡೆ ಇದ್ದರೆ ಮಾತ್ರ ಮದುವೆ ಹೆಣ್ಣಾಗಕ್ಕೆ ಸಾಧ್ಯ. ಎಷ್ಟೋ ಜನ ಬೈಕೋಬಿಡಿ ದಯವಿಟ್ಟು. ಯಾಕೆ ಅಂದರೆ ನಾನು ಬೇಕಂತ ಹೇಳ್ತಾ ಇಲ್ಲ, ಇವತ್ತು ಜಡೆ ಇಲ್ಲ, ನಿಮ್ಮ ಜ್ಯೋತಿಷ್ಯ ಭವಿಷ್ಯ ವರ್ಕ್ ಆಗಲ್ಲ. ಜಡೆ ಹೆಣ್ಣಿಗಿರಬೇಕಿತ್ತು. ಯಾಕೆ? ತಗ್ಗಿ ಬಗ್ಗಿ ಅಭ್ಯಾಸಗಳು ಯಾವ ಕಾರಣಕ್ಕೂ ಆ ಕಡೆ ಈ ಕಡೆ ಅಲುಗಾಡಬಾರ್ದು ಅನ್ನೋದಕ್ಕೆ ವೈಜ್ಞಾನಿಕವಾಗಿಯೂ ಹೆಣ್ಣಿನ ಜಡೆ ಸದಾ ಹೆಣ್ಣನ್ನು ಬ್ಯಾಲೆನ್ಸ್ ಮಾಡುತ್ತೆ. ಯಾಕೆಂದರೆ ಬೆನ್ನಿನ ಮೇಲೆ ಮತ್ತು ಕುತ್ತಿಗೆಯ ಮೇಲೆ ಯಾವಾಗಲೂ ಅದು ಸೆಂಟ್ರ್ ಪಾಯಿಂಟಲ್ಲೇ ಕೂತಿರುತ್ತೆ. ನಡಿಬೇಕಾದ್ರೆ ಅದು ಬೆನ್ನಿಗೆ ಟಚ್ ಆಗ್ತಾ ಹೋಗುತ್ತೆ. ಅಮ್ಮ ಎಂಥ ವೈಬ್ರೇಷನ್ ಕೊಡುತ್ತೆ ಗೊತ್ತಾ? ಹೆಣ್ಣು ಆ ಕಡೆ ಕಡೆ ಕದ್ದಲ್ಲ, ತನ್ನ ಸ್ಥಿರವಾದ ಮನಸ್ಥಿತಿಯೆಲ್ಲ ಇರ್ತಾಳೆ. ಹಿಂದೆ ಇತ್ತು ಇದು, ಹೌದಾ? ಈಗ ಜಡೆ ಮರ್ತೋಗಿದೆ. ಮಕ್ಕಳಿಗೂ ಅದನ್ನೇ ಮಾಡ್ತಾ ಇದ್ದೀವಿ, ಫ್ರೀ ಸ್ಟೈಲ್. ಏನು ಮಾಡೋಣ? ಮಾಡ್ಕೊಳ್ಳಿ, ಅದಕ್ಕೆ ನಾವೇನು ಹೇಳ್ತಾ ಇಲ್ಲ. ಆದರೆ ಒಂದು ತಿಳ್ಕೋಬೇಕು, ಜಡೆ ಇದ್ದ ಸಂದರ್ಭದಲ್ಲಿ ಹುಟ್ಟಿದಂಥ ಪಂಚಾಂಗವನ್ನು, ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಜಡೆ ಇದ್ದಂತಹ ಕಾಲದಲ್ಲಿ ಸೃಷ್ಟಿಯಾದ ಪಂಚಾಂಗವನ್ನು ಜಡೆ ಇಲ್ಲದ ಕಾಲಕ್ಕೆ ತಂದು ಪಂಚಾಂಗವನ್ನು ಹೇಗೆ ಸೇರಿಸ್ತೀರಾ? ಅರ್ಥ ಆಯ್ತಾ ನಿಮಗೆ? ಜಡೆ ಇದ್ದಾಗ ಪಂಚಾಂಗ ಸತ್ಯ, ನಿಮ್ಮ ಮನೆಯಲ್ಲಿ ಹಸು ಇದ್ದಾಗ ಪಂಚಾಂಗ ಸತ್ಯ, ಜ್ಯೋತಿಷ್ಯ ಸತ್ಯ. ನಿಮ್ಮ ಮನೆಯಲ್ಲಿ ಹಸು ಇಲ್ಲ, ನಾಯಿ ಬಂತು, ಹೆಂಗಸರಲ್ಲಿ ಜಡೆ ಹೋಯ್ತು, ಕೂದಲು ಬಂತು, ಎಲ್ಲಿ ತಗೊಂಡೋಗ್ತೀರಾ ಈಗ? ಅಂದರೆ ಈ ವಿಚಾರವನ್ನು ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ, ನಾನು ಹೇಳಿದ ವಿಷಯ, ನಾನು ಅಂದರೆ ನನ್ನ ವೈಯಕ್ತಿಕ ಆದ್ದಲ್ಲ, ನಾವು ಧರ್ಮದ ಬಗ್ಗೆ ಎಷ್ಟರ ಮಟ್ಟಕ್ಕೆ ಮುಂದೆ ಹೊಟ್ಟೋಗಿದ್ದೀವಿ ಅನ್ನೋದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ. ಇದು ಯಾವುದು ತಪ್ಪು ಯಾವುದು ಸರಿ ಅಂತ ನಾನು ವಿಮರ್ಶೆ ಮಾಡಿ ಹೇಳ್ತಾ ಇಲ್ಲ, ಅದು ವೈಯಕ್ತಿಕವಾದ ವಿಚಾರ. ಆದರೆ ಒಂದಂತೂ ಸತ್ಯ, ನಾವು ನೆಮ್ಮದಿಯಾಗಿ ಆರೋಗ್ಯವಾಗಿ ಬದುಕಲಿಕ್ಕೇನು ಬೇಕು ಅನ್ನೋ ಒಂದು ಸತ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆರಿಸ್ಕೊಳ್ಳಿ, ಆರೋಗ್ಯವಾಗಿರಿ, ನೆಮ್ಮದಿಯಾಗಿರಿ ಅಂತ. ಗುರುಜಿ ಒಬ್ಬರು ಕಾಲರ್ ಇದ್ದಾರೆ, ಹರೀಶ್ ಅಂತ, ಮೈಸೂರಿಂದ. ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಯ್ತು. ಓಕೆ, ನಿಮ್ಮ ರಾಶಿ ನಕ್ಷತ್ರ ಹೇಳಿ ಸರ್. ನಂದು ಕಟಕ ರಾಶಿ, ಪುಷ್ಯ ನಕ್ಷತ್ರ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ, ಹೇಳಿಯಪ್ಪ, ಏನು ಆಗಬೇಕಿತ್ತು? ಏನಿಲ್ಲ, ನಮ್ಮ ಬಿಸ್ನೆಸ್ ಎಲ್ಲ ಹೇಗಿರುತ್ತೆ ಬೇಕಾಗಿತ್ತು ಸರ್, ಇನ್ನೇನಿಲ್ಲ. ಎಷ್ಟು ವಯಸ್ಸು ನಿಮಗೆ? ಬಿಸ್ನೆಸ್ ನನ್ನ 48, 48. ಓಕೆ, ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನಮ್ದು ಟ್ರಕ್ ಬಿಸ್ನೆಸ್ ಇದೆ. ಓಕೆ, ಅಂದರೆ ಅಭಿವೃದ್ಧಿ ಆಗಬೇಕು ಅಂತನಾ? ಹಾಂ. ಇನ್ನು ಮಿಕ್ಕದ್ದೆಲ್ಲ ಚೆನ್ನಾಗಿದೆಯಾ? ಆರೋಗ್ಯ ಎಲ್ಲ ಚೆನ್ನಾಗಿದೆಯಾ? ಪರವಾಗಿಲ್ಲ ಗುರುಜಿ, ಏನು ತೊಂದರೆ ಇಲ್ಲ. ಅದೇನದು ಪರವಾಗಿಲ್ಲ ಯಾಕೆ? ಚೆನ್ನಾಗಿದೆ ಅಂತ ಹೇಳಿಲ್ಲ, ಪರವಾಗಿಲ್ಲ ಯಾಕೆ? ಚೆನ್ನಾಗಿದೆ. ಓಕೆ, ನಿಮ್ಮ ತಂದೆಯಲ್ಲಿ? ನಮ್ಮ ತಂದೆ ನನ್ನ ಜೊತೆನೇ ಇದ್ದಾರೆ ಗುರುಜಿ. ಏನು ಮಾಡ್ತಾರೆ? ನಮ್ಮ ತಂದೆನೂ ಮುಂಚೆ ಲಾರಿ ಬಿಸ್ನೆಸ್, ಈಗ ಅದನ್ನು ನಾವೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗುರುಜಿ. ಎಷ್ಟು ವರ್ಷ ಮಾಡಿದ್ದಾರೆ ನಿಮ್ಮ ತಂದೆ ಲಾರಿ ಬಿಸ್ನೆಸ್ಸು? ಸುಮಾರು 85ನೇ ಇಸ್ವಿಯಿಂದ ಮಾಡ್ತಿದ್ದಾರೆ ಗುರುಜಿ. ಆರೋಗ್ಯಕ್ಕೆ ಚೆನ್ನಾಗಿ ಓಡಾಡ್ತಾರಾ? ಆರಾಮಾಗಿದ್ದಾರೆ ಗುರುಜಿ. ನಿಮ್ಮ ತಾಯಿ?
ನಮ್ಮ ತಾಯಿ ಇಲ್ಲ ಗುರುಜಿ. ಎಷ್ಟು ವರ್ಷ ಆಯಿತು? ಒಂದು 5 years ಆಯ್ತು ಗುರುಜಿ. ಏನಾಗಿತ್ತು ಅಮ್ಮಂಗೆ? ಕ್ಯಾನ್ಸರ್ ಆಗಿತ್ತು ಗುರುಜಿ. ಈಗ ಸ್ವಲ್ಪ ಯೋಚನೆ ಮಾಡಿ, ನೀವು ಬಿಸ್ನೆಸ್ ಕೇಳ್ತಾ ಇದ್ದೀರಾ, ನಿಮ್ಮ ಅಮ್ಮನಿಗೆ ಖಾಲಿ ತಟ್ಟೆ ಕೊಟ್ಬಿಟ್ಟು ಊಟ ಹಾಕ್ತೆ ನಿಲ್ಲಿಸಿದಿರಲ್ಲ, ಎಲ್ಲಿಂದ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ನಿಮಗೆ? ಯಾಕೆ ಗುರುಜಿ? ನಿಮ್ಮ ಅಮ್ಮನಿಗೆ ಖಾಲಿ ತಟ್ಟೆ ಕೈ ಕೊಟ್ಬಿಟ್ರೆ ಊಟ ಹಾಕ್ಲಿಲ್ಲ, ಏನು ಮಾಡ್ತಾ ಇದ್ದೀರಾ? ಊಟ ಹಾಕ್ತೆ ಅವ್ರಿಗೆ? ಹಾಗೇನಿಲ್ವಲ್ಲ ಗುರುಜಿ. ಏನು ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಹಾಗೇನಿಲ್ಲ ಅಂದ್ರೆ ನಿಮ್ಮ ಅಮ್ಮ ಸುಮಂಗಲಿಯಾಗಿ ಹೋಗಿರೋದು, ಹೌದಾ? ಹೌದೌದು. ಸುಮಂಗಲಿ ಶ್ರಾದ್ದ ಮಾಡಿದ್ದೀರಾ? ಎಲ್ಲಿ ಮಾಡಿದ್ದೀರಾ ನೀವು? ಎಲ್ಲ ಮಾಡಿದ್ವಿ ಗುರುಜಿ. ಎಲ್ಲಿ ಮಾಡಿದ್ದು? ಶ್ರೀರಂಗಪಟ್ಟಣ, ಎಲ್ಲಿ? ಪಶ್ಚಿಮವಾಹಿನಿ ಗುರುಜಿ. ಯಾವಾಗ ಮಾಡಿದ್ರಿ? ಶ್ರೀರಂಗಪಟ್ಟಣ. ಯಾವಾಗ? ನಮ್ಮ ತಾಯಿ ತೀರೋದಾಗ 11 daysಗೆ ಮಾಮೂಲಿ ಪ್ರತಿ ವರ್ಷನೂ ಇದು ಮಾಡ್ತೀವಿ ಗುರುಜಿ. ನೀವೇನು ಓದಿದ್ದೀರಾ? ಡಿಪ್ಲೊಮೊ. ದಯವಿಟ್ಟು ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊತೀರಾ? ನಿಮ್ಮ ತಾಯಿ ಸತ್ತ ದಿನದ ತಿಥಿಗೆ ತಿಥಿ ಮಾಡಬೇಕು. ನೀವು ಯಾವ ಹನ್ನೊಂದಕ್ಕೆ ಮಾಡಿಬಿಟ್ರೆ ಅದು ಹೆಂಗಾಗತ್ತೆ? ಯಾರಿಗೂ ಹೋಗುತ್ತೆ ಅದು? ಇಲ್ಲ ನಮ್ಮ ತಾಯಿ ಯಾವ ಟೈಮಲ್ಲಿ ಯಾವ ನಕ್ಷತ್ರ ತೀರೋದ್ರೆ ಆವಾಗಲೇ ಮಾಡಿದ್ವಿ ಗುರುಜಿ. ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಕ್ಷತ್ರ ಹುಟ್ಟಿದ್ದಕ್ಕೆ ಬರೋದ್ರಿ, ಸತ್ತದಕ್ಕೆ ತಿಥಿ ಬರೋದು. ಏನೇನೋ ಉಲ್ಟಾ ಪಲ್ಟಾ ಹೇಳ್ತಿದ್ದೀರಲ್ಲ. ಹಾಂ, ಎಲ್ಲಿ ತಿಳಿದುಕೊಂಡಿದ್ದೀರಾ ನೀವು ಜೀವನದಲ್ಲಿ? ನೀವು ಮೊದಲೇ ಪುಷ್ಯ ನಕ್ಷತ್ರ ಹುಟ್ಟಿದಿರೋ. ನಿಮ್ಮ ಅಮ್ಮನ ಮನೆ ಕತೆ 30 ತಿಂಗಳು ಹೇಳ್ಬೋದು, ಅಷ್ಟೊಂದು ಸ್ಟೋರಿ ಇದೆ. ನಿಮ್ಮ ಸೋದರ ಮಾವಂದು, ನಿಮ್ಮ ಅಮ್ಮ, ನಿಮ್ಮ ತಾಯಿ ಇದೆಲ್ಲ. ಆ ಕರ್ಮನೇ ತೊಳೆದಿಲ್ಲ ನೀವು. ಬಿಸ್ನೆಸ್ ಹೆಂಗೆ ಸಿಕ್ಬಿಡುತ್ತೆ? ನೀವು ಹುಟ್ಟಿರೋ ಪುಷ್ಯ ನಕ್ಷತ್ರಕ್ಕೆ ಇವತ್ತು ನಿಮ್ಮಮ್ಮ ಆ ರೀತಿ ಸುಮಂಗಲಿಗೆ ಸಾಯ್ಬೇಕಾರೆ, ಕ್ಯಾನ್ಸರಿಂದ ಸಾಯೋದು, ಆತ್ಮಹತ್ಯೆಯಿಂದ ಸಾಯೋದು, ಹಾವು ಕಡಿದು ಸಾಯೋದು, ವಿಷ ತೊಗೊಂಡು ಸಾಯೋದು, ಇವೆಲ್ಲ ಏನು ಅಂದ್ಕೊಂಡಿದ್ದೀರಾ? ಕರ್ಮಗಳನ್ನು ತೊಳೆದೇ ಇರೋ ನಕ್ಷತ್ರದಲ್ಲಿ ಪುಷ್ಯ ನಕ್ಷತ್ರ. ಈ ಸತ್ಯನೇ ನಿಮ್ಗೆ ಅರ್ಥ ಆಗಿರೋ 48 ವರ್ಷ ಆಗಿದೆ. ಯಾವಾಗ ತಿಳ್ಕೊಳ್ಳೋದು ನೀವು? ಸ್ವಲ್ಪ ಯೋಚನೆ ಮಾಡಿ. ನಾವು ತಂದೆ ತಾಯಿಗಳಿಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಋಣ ತೀರಿಸ್ತಾ ಇದ್ಮೇಲೆ ನಿಮ್ಗೆ ದಾರಿ ಹೆಂಗೆ ಸಿಗುತ್ತೆ? ಸ್ವಲ್ಪ ಯೋಚನೆ ಮಾಡಿಯಪ್ಪ. ಬೇಜಾರು ಮಾಡಿಕೊಂಡು ಪರವಾಗಿಲ್ಲ. ಮೊದಲು ನಿಮ್ಮ ಅಮ್ಮನಿಗೆ, ನಿಮ್ಮ ತಂದೆ ಇವತ್ತು ಸಿಂಗಲ್ ಆಗಿ ಅನುಭವಿಸ್ತಾ ಇದ್ದಾರೆ, ಅವ್ರ ಮನಸ್ಸಿಗೆ ಎಷ್ಟು ನೋವಾಗ್ತಾ ಇದೆ, ಅವರೆಷ್ಟು ಯೋಚನೆ ಮಾಡ್ತಾ ಇದ್ದಾರೆ, ಯೋಚನೆ ಮಾಡಿ. ಹೌದು. ಈಗ ನೀವು ಅದನ್ನು ತೀರ್ಸೋಕ್ಕಾಗಲ್ಲ, ಅದಕ್ಕೆ ಹೊಣೆ ನೀವಲ್ಲ. ಪಾಪ ನಿಮ್ಮ ತಂದೆ ಒಂದೇ ಸಿಂಗಲ್ ಲೈನಲ್ಲಿ ಇದ್ಕೊಂಡು ಯೋಚನೆ ಮಾಡಿದ್ರೆ ಮನೆಗೆ ಶಾಪ ತಟ್ಟುತ್ತಾ ಇಲ್ವಾ? ಮತ್ತು ಯಾವಾಗ ಸರಿ ಹೋಗೋದು? ದಯವಿಟ್ಟು ನೀವು ಒಂದು ಕೆಲಸ ಮಾಡಿ, ನೀವೇನು ಶಾಸ್ತ್ರ ಕೇಳಕ್ಕೆ ಹೋಗಬೇಡಿ. ಮೊದಲು ಮಾಡಬೇಕಾದದ್ದು ನಿಮ್ಮ ಅಮ್ಮನಿಗೆ ಏನು ಪ್ರಾಯಶ್ಚಿತ್ತ ಮಾಡಬೇಕು ಅಂತ ತಿಳ್ಕೊಳ್ಳಿ. 1 ವಾರದಲ್ಲಿ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ, ಏನು ಕೇಳಕ್ಕೆ ಹೋಗಬೇಡಿ, ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಅಮ್ಮನಿಗೆ ಪ್ರಾಯಶ್ಚಿತ್ತ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋದಿದ್ರೆ ಹೇಳ್ಕೊಡ್ತೀನಿ, ಮಾಡಿ ನೋಡಿ. ಇಡೀ ಕುಟುಂಬ ಮಟ್ಟಿಗೆ ಸೇಫ್ ಆಗುತ್ತೆ. ಅದನ್ನು ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಹೇಳಲಿಕ್ಕಾಗಲ್ಲ. ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ನೀವು ಬರಲಿಕ್ಕೂ ಆಗಲ್ಲ, ತುಂಬ ಅಡಚಣೆ ಆಗುತ್ತೆ. ಪ್ರಯತ್ನ ಮಾಡಿ 5 ದಿನ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅಪಾಯಿಂಟ್ಮೆಂಟ್ ಸಿಗಬಹುದೇನೋ. ನಿಮಗೆ ಡೈರೆಕ್ಟಾಗಿ ಬಂದರೆ ಸಿಗಲ್ಲ, ಅಷ್ಟು ಸುಲಭವಾಗಿ ನಿಮ್ಗೆ ದಾರಿ ಸಿಗಲ್ಲ. ಪ್ರಯತ್ನ ಮಾಡಿ, ಎಲ್ಲಕ್ಕೂ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಹರೀಶ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ನೀವಾಗಲೇ ಹೆಣ್ಣಿನ ಜಡೆಯ ಮಹತ್ವದ ಬಗ್ಗೆ ಹೇಳ್ತಿದ್ರಿ, ಅದನ್ನು ಮುಂದುವರಿಸಿ. ಈಗ ಜಡೆ ಅಂತಕ್ಕಂತಹ ಒಂದು ವಿಷಯಕ್ಕೆ ಬಂದಾಗ, ಜಡೆ ಯಾಕೆ ಬೇಕಿತ್ತು ಅಂದರೆ ಮೆದುಳಿಗೆ ಒಂದು ಶಕ್ತಿ ಕೊಡ್ತಕ್ಕಂಥ ಪವರ್. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಇವತ್ತು ಯಾವ ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ ಸೊಂಟ ನೋವು, ಬೆನ್ನು ನೋವು ಯಾರಿಗಿಲ್ಲಮ್ಮ? ಎಲ್ರಿಗೂ ಇದೆ. ಎಲ್ಲರ ಮನೇಲಿ ಹೋಗಿ ಚೆಕ್ ಮಾಡೋಣ. ಮದುವೆ ಆಗದವರಿಂದ ಹಿಡಿದು, ಮದುವೆಯಾಗಿ ಮಕ್ಕಳಾಗಿರೋದ್ರಿಂದ ಹಿಡಿದು ಎಲ್ಲರಿಗೂ ಸೊಂಟ ನೋವು, ಬೆನ್ನು ನೋವು. ಯಾಕೆ? ಜಡೆಯ ಮಹತ್ವವನ್ನು ತಿಳಿಯದೇ ಇರುವ ಕಾರಣ. ಜಡೆಯಿಂದ ಬೆನ್ನೋವು ಇದು ವಾಸಿ ಆಗತ್ತೆ ಅಂದ್ಕೊಂಡಿದ್ದರೆ ನಾವು ಯಾಕಪ್ಪ ಅನುಭವಿಸ್ತಾ ಇದ್ದೀವಿ? ನರಕವನ್ನು ಅನುಭವಿಸ್ತಾ ಇದ್ದಾರೆ ಹೆಣ್ಮಕ್ಳು ಮನೆಯಲ್ಲಿ. ಇದಕ್ಕೆ ಯಾವ ಮೆಡಿಷನ್ ಕೊಡ್ತೀರಾ? ಮೆಡಿಷನಿಂದ ಬೆನ್ನು ಹೋಗಲ್ಲ. ಹಾಗಂತ ಜಡೆಯಿಂದ ಬೆನ್ನು ಹೋಗುತ್ತಾ ಅನ್ನೋದಕ್ಕೆ ಇನ್ನೊಂದು ಭಾಗ ಮುಂದುವರೆದು ಹೋಗಿ ಹೇಳಬೇಕಾದ್ರೆ ಕಾರಣ ಇಷ್ಟೇ. ಹೆಣ್ಣಿಗೆ ಕೋಪ ಜಾಸ್ತಿ, ಮದುವೆ ಆಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ, ಗಂಡ ಹೆಂಡತಿ ಹೊಂದಾಣಿಕೆ ಆಗ್ತಾ ಇಲ್ಲ. ಇದೊಂದು ಕಾನ್ಸೆಪ್ಟ್. ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಪ್ರೇಮಾ ಅಂತ. ನಮಸ್ತೆ ಮಾ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ರಾಶಿ ನಕ್ಷತ್ರ ಹೇಳ್ತೀರಾ? ನಕ್ಷತ್ರ ವೃಶ್ಚಿಕ ರಾಶಿನಾ? ಓಕೆ, ಗುರುಜಿ ಇದ್ದಾರೆ. ಹಲೋ. ಹಲೋ. ಹಾಂ, ಹೇಳಿಮ್ಮ. ಹಾಂ, ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅನುರಾಧ ನಕ್ಷತ್ರ. ಎಷ್ಟು ವಯಸ್ಸು? ಸಾಕಮ್ಮ, ಒಂದ್ಸಲ ಹೇಳ. ಒಂದ್ಸಲ ಹೇಳಿದೆ, ಇನ್ನೊಂದ್ಸಲ ಯಾಕೆ ಹೇಳ್ತೀಯಾ? ಏನು ಓದಿದ್ಯಾ? ಅದು ಯಾಕೆ ನನಗೆ 22? ಓಕೆ, ಏನು ಮಾಡ್ತಾ ಇರೋದು ಅವಳು? BSc ಕಣ್ಣಿಂದು. ಯಾವ ವಾರ ಹುಟ್ಟಿದ್ದು? ಯಾವ ವಾರ ಹುಟ್ಟಿದ್ದು? ಗುರುವಾರ. ಓಕೆ, ಈಗ ಏನಾಗಬೇಕು ಅವಳ ಬಗ್ಗೆ? ಗುರುವಾರ ನೀವು ಹೇಳಿದ್ರಿ, ಇದು ನೀವು
ಅದೇ ಚಂದ್ರ ದೋಷೆ ಇರೋರು ತಿರುಪ್ತಿಗೆ ಹೋದ್ರೆ ನಿವಾರಣೆ ಆಗುತ್ತೆ ಅಂತ ಹೇಳಿದ್ರಿ ನೀವು. ಅದನ್ನ ನಮ್ಮ ಮಕ್ಕಳಿಗೆ ಇದೆ, ಆದ್ರಿಂದ ನಾವು ಕೇಳೋಣ ಏನು ಮಾಡ್ಬೇಕು ಅಂತ ಫೋನ್ ಮಾಡಿದೆ. ತಿರುಪತಿಗೆ ಹೋಗ್ಬೇಕು ಅಂತನಾ? ಹೌದು ಗುರುಗಳೇ. ಓಕೆ, ಏನು ಉದ್ದೇಶಕ್ಕೆ ತಿರುಪತಿಗೆ ಹೋಗ್ಬೇಕಾಗಿರೋದು? ಅದೇ ಗುರುಗಳೇ, ನೀವ್ ಹೇಳಿದ್ರಲ್ಲ ಚಂದ್ರ ದೋಷೆ ಇರೋರು ತಿರುಪ್ತಿಗೆ ಹೋದ್ರೇನೆ ನಿವಾರಣೆ ಆಗೋದು ಅಂತ ಹೇಳಿದ್ರಲ್ಲ. ಓಕೆ, ಈಗ ನೀವು ಒಂದು ಕೆಲಸ ಮಾಡಿ, ತಿರುಪತಿಗೆ ಹೋಗಬೇಕಾದಂಥ ಲೆಕ್ಕಾಚಾರದಲ್ಲಿ ಶುಕ್ರವಾರ ದಿವಸ, ಶುಕ್ರವಾರ ದಿನ ತಿರುಪತಿಯಲ್ಲಿ ಬೆಳಗಿನ ದರ್ಶನ ಆಗಬೇಕು. ಚೆನ್ನಾಗಿ ತಿಂಡಿ ತಿನ್ಕೊಂಡು ಹೊಟ್ಟೆ ತುಂಬ ತುಂಬಿಸ್ಕೊಂಡು ದರ್ಶನ ಮಾಡೋದಲ್ಲ. ಮೊದಲು ಪದ್ಮಾವತಿ ದರ್ಶನ, ನಂತರ ಶ್ರೀನಿವಾಸರ ದರ್ಶನ. ನಮ್ಮ ಜನ ಉಲ್ಟಾ ಮಾಡೋದು, ಮೊದಲು ಬೆಟ್ಟಕ್ಕೆ ಹೋಗ್ಬಿಟ್ಟು ಕೆಳಗಡೆಗೆ ಆಮೇಲೆ ಎಳಿತಾರೆ. ನಾವು ಲಕ್ಷ್ಮೀ ನಾರಾಯಣ ಅಂತೀವ, ನಾರಾಯಣ ಲಕ್ಷ್ಮಿ ಅಂತೀವ, ಅದು ಗೊತ್ತಿಲ್ಲ ನಮ್ಮ ಜನಕ್ಕೆ. ಬೆಟ್ಟಕ್ಕೆ ಓಡ್ಬಿಡೋದು, ಅಲ್ಲಿ ಮಾಡ್ಕೊಂಡು ಕೆಳಗಡೆ ಇಳಿಯೋದು, ಎಲ್ಲ ಉಲ್ಟಾನೇ. ಅಯ್ಯೋ ನಮ್ಗೆ ಗೊತ್ತೇ ಇಲ್ವಲ್ಲ ಅಂತಾರೆ ಈಗ ನಾವು ಹೇಳಿದಾಗ. ಅದಕ್ಕೋಸ್ಕರ ಶುಕ್ರವಾರ ಬೆಳಗಿನ ದರ್ಶನಕ್ಕೆ ಇನ್ನೂ 6 ತಿಂಗಳಾಗಲಿ ಟಿಕೆಟ್ ಸಿಕ್ಕಲಿ, ಸುಪ್ರಭಾತ ಸೇವೆಗೆ ಹೋಗಬೇಕು ನೀವು, ಯಾವ್ಯಾವುದೋ ಸೇವೆಗೆ ಹೋಗೋದಲ್ಲ. ಆಮೇಲೆ ನೇರವಾಗಿ ನೀವು ಹೋಗೋದು ಸ್ವಲ್ಪ ಕಷ್ಟ, ಟಿಕೆಟ್ ಸಿಕ್ಕೋದು ಕಷ್ಟ. ಕಾರಣ ಅನುರಾಧ ನಕ್ಷತ್ರ. ಯಾಕೆ ಅಂದರೆ ಈ ಅನುರಾಧ ನಕ್ಷತ್ರಕ್ಕೆ ಒಳ್ಳೆ ಚೆನ್ನಾಗಿರೋ ಶೋರೂಮಿಂದ ಗಾಡಿ ತಂದ್ರೂ ಒತ್ಸಿದ ತಕ್ಷಣ ಅಕಸ್ಮಾತ್ ಪಂಚರ್ ಆಗ್ಬೋದು. ಶೋರೂಮ್ ಗಾಡಿನೇ ಅದು, ಪಂಚರ್ ಆಗ್ಬೋದು. ಕಾರಣ ಏನು ಅಂದರೆ ಎಲ್ಲ ಕೆಲಸ ಆಗಿ ಇನ್ನೇನು 99 ಆಯಿತು, ಹೊಡೆದ್ರೆ 100 ಅಂತ ಔಟ್ ಅಂತಂಗೆ. ಆದರೆ ಇದಕ್ಕೆ ಜ್ಯೋತಿಷ್ಯ ಹೇಳೋರು ಪಾಪ ಭಾರಿ ತುಂಬ ಚೆನ್ನಾಗಿ ಹೇಳ್ತಾರೆ. ಅನುರಾಧ ನಕ್ಷತ್ರ ಹೆಣ್ಣು ಗಂಡು ಹುಟ್ಟಿದರೆ ಮುಖ ನೋಡದೆ ಏನು ಕಣ್ಣು ಮುಚ್ಕೊಂಡು ಮದುವೆ ಮಾಡಿ ಅಂತ. ಅಂದರೆ ಈ ಮಾತನ್ನ ಅರ್ಥ ಮಾಡ್ಕೋಬೇಕು ನಾವು. ಕಣ್ಣು ಮುಚ್ಕೊಂಡು ಮಾಡಿ ಅಂಥದ್ದು ಸರಿನಾ ಅಂತ. ಅವರು ಅಷ್ಟೊಂದು ಚೆನ್ನಾಗದ ಸ್ವಾಮಿ ನಮ್ಮ ಹೆಣ್ಣಂದು ಮಾಡಿಬಿಟ್ರು ಅನ್ನಿ. ಆಮೇಲೆ ಕೇಳಬೇಕು ಹೋಗಿ, ನಾನು ಹೇಳಿದ್ದೇನು ಕಣ್ಣು ಮುಚ್ಕೊಂಡು ಮಾಡಿ ಅಂತ. ಅಂದರೆ ತಿಳ್ಕೊಬೇಕಿತ್ತು ನೀವು. ಅಂದರೆ ಹಿಂಗೆ ಬಂದ್ರೆ ಹಿಂಗೆ ಪಿಚ್ಚು, ಹಂಗೆ ಬಂದ್ರೆ ಹಂಗೆ ಪಿಚ್ಚು ಅಂತ ಜನ ಸಿಕ್ಕಾಕೋಬೇಕು. ಅನುರಾಧ ನಕ್ಷತ್ರಕ್ಕೆ ಮಗು ಹುಟ್ಟೋದು ಕಾರಣ ಏನು ಅಂತಕ್ಕಂಥ ವಿಷಯಕ್ಕೆ ಬಂದರೆ, ನೀವು ಸಂಪ್ರದಾಯದಲ್ಲಿ ಕುಟುಂಬಕ್ಕೋಸ್ಕರವಾಗಿ ಏನು ತಿಳ್ಕೊಂಡಿಲ್ಲ, ಏನು ಮಾಡಿಲ್ಲ, ನಿಮ್ಮ ಅನುಕೂಲಕ್ಕೆ ನಿಮ್ಮ ಬುದ್ಧಿಗೆ ಹೆಂಗೆ ಬತ್ತೋ ಹಂಗೆಲ್ಲ ನಡ್ಕೊಂಡ್ಬಂದಿರತಕ್ಕಂತಹ ಕುಟುಂಬದಲ್ಲಿ ಬರುತ್ತೆ ಅನುರಾಧ ನಕ್ಷತ್ರದ ಮಗು. ಅದರಲ್ಲೂ ಬುಧವಾರ ಹುಟ್ಟಿರ್ತಕ್ಕಂಥ ಮಗು ಏನು ಬರುತ್ತೆ ಅಂದರೆ, ಜ್ಞಾನವಂತರಾಗಿಲ್ಲ, ನೀವು ಬರೀ ಬುದ್ಧಿವಂತಿಕೆಯಿಂದ ಬದುಕಿದ್ದೀರಾ, ನಿಮ್ಮ ಕುಟುಂಬದು ಬರೀ ಬುದ್ಧಿವಂತಿಕೆಯ ಕುಟುಂಬ ಅನ್ನೋ ಮೆಸೇಜ್ ಕೊಡುತ್ತೆ ಅನುರಾಧ ನಕ್ಷತ್ರ. ಪ್ಲ್ಯಾನ್ ಮಾಡೋದು. ನಾವು ದುಡ್ಡು ಕೊಟ್ಬಿಟ್ಟು ಹಿಂದೆ ಬಾಗಿಲಿಂದ ಹೋಗ್ಬಿಟ್ರೆ ಹೆಂಗೆ? ಇದು ಪ್ಲ್ಯಾನ್ಗಳು. ಹೌದು. ಈ ಪ್ಲ್ಯಾನ್ ಮಾಡಿ ಬದುಕೋ ಕುಟುಂಬದಲ್ಲೇ ಬರುತ್ತೆ ಅನುರಾಧ ನಕ್ಷತ್ರ. ಅಮ್ಮ ಅರ್ಥ ಆಯ್ತಾ? ಪ್ಲ್ಯಾನ್ ಮಾಡೇ ಜಾಸ್ತಿ ಇದೆ ಅಂತ ನಮ್ಮ ಕುಟುಂಬದಲ್ಲಿ ಅಂತ ಅನ್ಸುತ್ತಾ ನಿಮಗೆ? ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಯಾಕೆ ಪೂಜೆ ಮಾಡಬೇಕು? ನನ್ನ ಅನುಕೂಲಕ್ಕೆ ತಕ್ಕಂತೆ ಮಾಡ್ತೀವಪ್ಪ, ಪೂಜೆ ಮಾಡ್ತೀವಪ್ಪ, ಅದನ್ನು ಬೆಳಿಗ್ಗೆನೇ ಯಾಕೆ ಮಾಡಬೇಕು? ಈ ಥರ ವಿಚಿತ್ರವಾದ ವಿತಂಡವಾದಗಳು ನಡೀತಕ್ಕಂಥದ್ದು ಇದೆ ಅಂತೀಯಾ ಇಲ್ಲ ಅಂತೀಯಾ? ಹೌದು. ನೋಡಿ ಸಿಕ್ತು ಪಿಕ್ಚರು. ಇದು ಹಿಂಗೆ ಬಂದ್ಬಿಟ್ಟವ್ರು ಇವರು. 1ನೇ ಕ್ಲಾಸ್ ಓದ್ಬಿಟ್ಟು ಹೈಸ್ಕೂಲ್ಗೆ ಹೋಗ್ಬಿಡೋದು, ಮಧ್ಯದೆಲ್ಲ ಇಲ್ಲ, ಟ್ಯೂಷನ್ಗೆ ಹೋಗ್ಬಿಟ್ಟು ಪಾಸ್ ಮಾಡ್ಕೊತೀನಿ ಅಂತ. ನಮ್ಮ ಜನ ಓಡ್ತಾ ಇದ್ದಾರೆ. ಸೊ ಫಸ್ಟು ನೀನು ಅನುರಾಧ ನಕ್ಷತ್ರಕ್ಕೆ ಹುಟ್ಟಿದ್ದಕ್ಕೆ ಚಂದ್ರದೋಷ ನಿವಾರಣೆಗೆ ಹೋಗತಕ್ಕಂಥ ಸರಿ. ಅನುರಾಧ ನಕ್ಷತ್ರ ಮಗು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಲಿಕ್ಕೆ ಕಾರಣ ಏನು, ಆ ಮಗುವಿಗೆ ಆರೋಗ್ಯ ಏನಾಗಿದೆ, ಮೊದಲು ಆರೋಗ್ಯ ತಿಳ್ಕೊಳ್ಳಿ. ಯಾವುದೇ ತಂದೆ ತಾಯಿಗಳು ಮಕ್ಕಳ ಆರೋಗ್ಯಕ್ಕಷ್ಟೇ ಕೇಳಬೇಕು. ಆ ಆರೋಗ್ಯ ತಿಳ್ಕೊಂಡು ಮುಂದಕ್ಕೆ ದಾರಿ ಹೋಗಿ, ಏನೇನೋ ಮಾಡೋಕ್ಕೆ ಹೋಗಬೇಡಿ. ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿ. ಒಳ್ಳೆಯದಾಗಲಿ. ಎಸ್, ಥ್ಯಾಂಕ್ ಯು ಪ್ರೇಮ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ನೀವು ಈ ಬೆನ್ನು ನೋವು ಸೊಂಟ ನೋವು ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಮುಂದುವರಿಸಿ. ಈಗ ಆ ರೀತಿಯಾಗಿರ್ತಕ್ಕಂತಹ ಒಂದು ಗೊಂದಲದ ಒಂದು ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ, ನಾನು ಬೆಳಿಗ್ಗೆ ಬೇಗ 5 ಗಂಟೆಗೆ ಹೇಳಬೇಕು, ಎದ್ದು ಇವತ್ತು ಏನೋ ಒಂದು ತಿಂಡಿ ಮಾಡೋಕ್ಕೋ ಅಥವಾ ಮಕ್ಕಳು ಬೇಗ ಕಳ್ಸೋಕ್ಕೋ ಅಥವಾ ದೇವ್ರ ಪೂಜೆ ಮಾಡೋಕ್ಕೋ ಒಂದು ಗುರಿ ಇಟ್ಕೊಂಡಿರ್ತಾರೆ. ರಾತ್ರಿ ಮಲಗುವಾಗ ಹೆಂಗಸರು ಬೆಳಿಗ್ಗೆ 5 ಗಂಟೆಗೆ ಅಲಾರಾಮು ಕೊಟ್ಟಿರ್ತಾರೆ. ಆ ಅಲಾರಾಮ್ ಹೊಡ್ಕೊಳಕ್ಕೆ ಶುರುವಾದಾಗ ಬೈತಾರೆ, ಅಯ್ಯೋ ಇನ್ನೊಂದು ಸ್ವಲ್ಪ ಮಲ್ಕೋಬೇಕಿತ್ತು, ಹಾಳಾದ ಅಲಾರಾಮ್ ಹೊಡಿತಾ ಇದೆಯಲ್ಲ. ಯಾಕೆ ಅಂದರೆ ನಿದ್ದೆ ಆಗಬೇಕು. ರಾತ್ರಿ ಅಂದ್ಕೊಂಡಿದ್ದು ಬೆಳಗ್ಗೆ ಬೇಗ ಹೇಳೋಣ ಅಂತ, ಬೆಳಿಗ್ಗೆ ನಿದ್ದೆ ಸಾಧ್ಯದಕ್ಕೆ ಅಲಾರಾಮ್ಗೂ ಬೈದ್ಬಿಟ್ಟು ಕೊನೆಗೆ ಅದ್ರ ಮೇಲೆ ತಲೆ ಮೇಲೆ ಹೊಡೆದ್ಬಿಟ್ಟು ಮಲ್ಕೋಬೋದು ಪುನಃ ಅಲ್ವಾ? ಈಗ ಅರ್ಥ ಏನು, ಮೆದುಳಿನಲ್ಲಿ ಶಕ್ತಿ ಕಡಿಮೆ ಆಗ್ತಾ ಇರ್ತಕ್ಕಂತಹ ಸನ್ನಿವೇಶಕ್ಕೆ ಪ್ರತಿಯೊಬ್ಬರು ಮಾಡಬೇಕು ಅಂತ ಯಾವಾಗಲೂ ಮಾಡ್ತಾರೆ. ಮಗು ಹೋಮ್ವರ್ಕ್ ಮಾಡಬೇಕಾದ್ರೂ ಅಷ್ಟೇ, ಆಮೇಲೆ ಮಾಡ್ತೀನಿ, ಬೆಳಿಗ್ಗೆ ಮಾಡ್ತೀನಿ, ಸ್ಕೂಲಲ್ಲಿ ಮಾಡ್ಕೊತೀನಿ, ಟ್ಯೂಷನಲ್ಲಿ ಮಾಡ್ಕೊತೀನಿ, ಹಿಂಗೆ ಮುಂದಕ್ಕೆ ಹಾಕತ್ತದು. ಮೆದುಳಿನಲ್ಲಿ ಶಕ್ತಿ ಕಡಿಮೆ ಇರುವ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಕೆಲಸವನ್ನು ಮುಂದೆ ತಳ್ತಾರೆ. ಅಡುಗೆ ಮಾಡೋರಾಗಿರ್ಬೋದು, ಕೆಲಸ ಮಾಡೋರಾಗಿರ್ಬೋದು, ಕೆಲಸಕ್ಕೆ ಹೋಗೋರಾಗಿರ್ಬೋದು, ರಾತ್ರಿ ಬೆಳಗ್ಗೆ ಹೇಳೋರಾಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಕೆಲಸಗಳನ್ನು ಮುಂದೂಡುವ ಕೆಟ್ಟ ಅಭ್ಯಾಸ ಸರಿನಾ?
ತಪ್ಪು ಗುರುಜಿ. ತಪ್ಪು. ಈ ಅಭ್ಯಾಸಕ್ಕೆ ಎಲ್ಲಿ ರಿಪೇರಿ ಮಾಡುವುದು? ಕೈಯಲ್ಲಿ ಒಂದು ಉಂಗುರ ಹಾಕ್ಕೊಳ್ಳೋದು, ಕತ್ತಲ್ಲಿ ಒಂದು ಡಾಲರ್ ಹಾಕಿಕೊಳ್ಳುವುದು, ಇಲ್ಲ ಮಂತ್ರವನ್ನು ಪಠನೆ ಮಾಡಿಕೊಳ್ಳುವುದು, ಇದು ಯಾವ ಕಾರಣಕ್ಕೂ ಊರ್ಜಿತವಾದ ವಿಚಾರ ಅಲ್ಲ. ಅಂದರೆ ದೇವ್ರನ್ನ ಲಂಚ ಕೊಟ್ಟು ಕೊಂಡ್ಕೊಂಡಂಗೆ ನಾವು. ಏನಮ್ಮ, ದೇವ್ರಿಗೆ ಲಂಚ ಕೊಡ್ಬೇಕಾ ನಾವು? ಇಲ್ಲ. ನಮಗೆ ದೇವ್ರು ಕೊಟ್ಟಿದ್ದಾನೆ, ಹೌದು, ನಮ್ಮನ್ನೇ ಕೊಟ್ಟಿದ್ದಾನೆ. ಆದರೂ ದೇವರು ನನಗೆ ಕೊಡು ನನಗೆ ಕೊಡು ನನಗೆ ಕೊಡು ಅಂದರೆ ಏನರ್ಥ? ಸರಿನಾ ಇದು? ತಪ್ಪು ಗುರುಜಿ. ಅದಕ್ಕೆ ದೇವ್ರು ಮಾತಾಡ್ತಾ ಕೂತ್ಬಿಟ್ಟು ಏನಾರು ಕೇಳ್ಕೊ ಏನಾರು ಹೇಳ್ಕೊ ಅಂತ, ಹೌದು ಅಲ್ವಾ? ಆದರೆ ನಮಗಿನ್ನೂ ಅದಿನ್ನೂ ಅರ್ಥ ಆಗಿಲ್ಲ. ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಒಂದಂತೂ ಸತ್ಯ ತಿಳ್ಕೋಬೇಕು, ಮೆದುಳಿಗೆ ಶಕ್ತಿ ಬೇಕು. ಹೌದಾ? ಅದಕ್ಕೋಸ್ಕರವಾಗಿ ಒಂದು ಉದಾಹರಣೆ ಕೊಡ್ತೀನಿ. ಗಂಡಸರು ಹೆಂಗಸರು ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ತುಳಸಿ ಹೂವು ಇರುತ್ತೆ. ಈ ತುಳಸಿಯನ್ನು ಗಂಡಸರು ಕೊಡ್ತಾರೆ, ಹೆಂಗಸರು ತುಳಸಿ ಕೊಡೋಂಗಿಲ್ಲ. ಅವರೇ ಮಹಾಲಕ್ಷ್ಮಿ ಅಲ್ವಾ, ಅವ್ರಿಗೆ ತುಳಸಿ ಇಲ್ಲ. ಆದರೂ ಎಷ್ಟು ಜನ ಕೊಡ್ತಾರೆ, ಏನೋ ಮಾಡೋಕ್ಕಲ್ಲ ಪಾಪ. ಅದನ್ನೂ ಎಷ್ಟು ಜನ ಮುಡ್ಕೊಂಬಿಡ್ತಾರೆ. ಮುಡ್ಕೊಳ್ಳೋಂಗಿಲ್ಲ ತುಳಸಿನ. ಹೆಣ್ಣು ಲಕ್ಷ್ಮಿ ಅಲ್ವೇನಮ್ಮ, ಅವ್ರು ತುಳಸಿ ಕೊಡೋ ಅವಶ್ಯಕತೆ ಇಲ್ಲ ಅಂತ ನಾವೇನು ಹೇಳೋಕ್ಕಾಗಲ್ಲ. ಯಾರ್ಯಾರು ಹೆಂಗೆ ಬೇಕೋ ಮಾಡ್ಕೊಂಡಿದ್ದಾರೆ. ಆದರೆ ಆ ತುಳಸಿ ಗಂಡಸಿಗೆ ಯಾಕೆ ಕೊಡಬೇಕು, ಹೆಂಗಸಿ ಯಾಕೆ ಕೊಡಬಾರ್ದು ಅನ್ನೋ ಉದ್ದೇಶ. ಆ ತುಳಸಿಯನ್ನು ಗಂಡಸರು ಕಿವಿ ಹತ್ರ ಇಟ್ಕೋತಾರೆ. ಆ ತುಳಸಿ ಕಡ್ಡಿ ಈ ಕಿವಿಯ ಪಕ್ಕದಲ್ಲಿರ್ತಕ್ಕಂಥ ನನ್ನನ್ನು ಪ್ರೆಸ್ ಮಾಡುತ್ತೆ. ಅವನು ದೇವರಾಗ್ಬಿಡ್ತಾನೆ. ಕೋಪ ಕಮ್ಮಿ ಆಗುತ್ತೆ, ಏನೋ ನೆಮ್ಮದಿ ಕಣೋ, ದೇವಸ್ಥಾನಕ್ಕೆ ಹೋದೆ, ಏನೋ ಒಂದು ಖುಷಿ ಆಗ್ತಾ ಇದೆ ಅಂತಾನೆ ಹೊರತು ತುಳಸಿ ಕಡ್ಡಿ ನನ್ನನ್ನು ಚುಚ್ತಾ ಇದೆ ಅಂತ ಗೊತ್ತಿಲ್ಲ ಅವನಿಗೆ. ವೈಜ್ಞಾನಿಕವಾದ ವಿಷಯ ಹೇಳ್ತೀನಿ. ಈ ಸತ್ಯ ದೇವರ ಮೂಲಕವಾಗಿ ನಮ್ಗೆ ಎಂತೆಂಥ ಮೆಸೇಜ್ ಸಿಕ್ಕತ್ತೆ ಅಂದರೆ ತಿಳ್ಕೊಂಡವ್ರಿಗೆ ಮಾತ್ರ ಸಾಧ್ಯ. ಹೌದು. ಮತ್ತು ಹೆಣ್ಣಿಗೆ ಹೂವು ಯಾಕೆ ಕೊಡಬೇಕು ಅಂದರೆ ಆ ಹೂವಿನ ಪರಿಮಳದಿಂದ ಗಂಡ ಹೆಂಡತಿ ಅನ್ಯೂನ್ಯತೆಯಾಗಿ ಮಾತಾಡ್ತಾರೆ. ಆ ಪರಿಮಳ ಗಂಡನ್ನು ಆಕರ್ಷಣೆ ಮಾಡುತ್ತೆ. ಹೌದಾ? ಪ್ರೀತಿಯಿಂದ ಮಾತಾಡ್ತಾರೆ. ದೇವಸ್ಥಾನಕ್ಕೆ ಹೋಗುವಾಗ ಬೇಜಾರು ಮಾಡ್ಕೊಂಡು ಹೋಗಿರ್ಬೋದು, ದೇವಸ್ಥಾನದಿಂದ ಬರಬೇಕಾದ್ರೆ ಇಬ್ಬರು ಖುಷಿಯಾಗಿ ಬರಬೇಕಾದ್ರೆ ಒಂದು ಅಲ್ಲಿ ಸಿಕ್ತು ಒಂದು ಗಿಫ್ಟ್ ಅಲ್ವಮ್ಮ. ದಿನ ಹಿಂಗೆ ಇದ್ರೆ ರೀ ನಾಳೆನೂ ಹೋಗೋಣ, ನಿನ್ನ ಕೆಲಸ ಎಲ್ಲ ನಿನ್ಪಂಡು ನೀನು ಹೋಗು ಅಂತಾರೆ. ಹೌದು. ಅಂದರೆ ಖುಷಿ ಸಿಕ್ತಲ್ಲಮ್ಮ. ಇದು ಬಿಟ್ಟು ಬೇರೆ ಏನು ಬೇಕು ನೋಡು? ದೇವರ ಹೆಸರಲ್ಲಿ ನಾವು ಹೋಗಿದ್ದು, ನಾವು ಪಡ್ಕೊಂಡಿದ್ದು, ನಾವು ಏನದನ್ನು ಉಪಯೋಗಿಸ್ಕೊಂಡು ಅದರ ಮೇಲೆ ನಮ್ಗೆ ಶಕ್ತಿ ಸಿಕ್ತು. ಎಷ್ಟು ಸರಳವಾಗಿದೆಯಲ್ಲ. ಹೌದು ಗುರುಜಿ. ಆದರೆ ಇಷ್ಟು ಸರಳವಾಗಿರತಕ್ಕಂಥ ಜೀವನವನ್ನು ಅಷ್ಟೊಂದು ಕಷ್ಟಪಟ್ಟು ಅಲ್ಲೋಗ್ಬೇಕಂತೆ, ಇಲ್ಲೋಗ್ಬೇಕಂತೆ, ಅಲ್ಲೋದ್ರೆ ಒಳ್ಳೇದಂತೆ, ಈ ಪೂಜೆ ಮಾಡಿದ್ರೆ ಒಳ್ಳೇದಂತೆ, ಹೀಗೇ ಅನುಭವಿಸ್ತಾ ಇದ್ದೀವಲ್ಲ, ಎಲ್ಲಿಂದ ಹೋಗೋಣ? ಸೊ ಹಾಗಾಗಿ ಜಡೆಯ ಬದಲಾಗಿ ಈಗ ಕೂದಲು ಬಿಟ್ಕೊಂಡಿರ್ತಕ್ಕಂಥ ವಿಚಾರಕ್ಕೆ ಬಂದರೆ ಆಲ್ಟರ್ನೇಟಿವ್ ಏನಾರು ಇರ್ಬೋದಾ ಗುರುಗಳೇ ಅಂತ ಕೇಳ್ತೀನೋ ಅಂತ ಹೇಳ್ತಿದ್ದೆ ನಾನು. ಒಬ್ರು ಕಾಲರ್ ಇದ್ದಾರೆ, ಇದ್ರ ಬಗ್ಗೆ ಮಾತಾಡೋಣ. ಮಮತಾ ಅಂತ. ನಮಸ್ತೆ ಮಾ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕು. ಅವ್ರ ರಾಶಿ ನಕ್ಷತ್ರ ಹೇಳ್ತೀರಾ? ಚಿತ್ತ ನಕ್ಷತ್ರ, ಕನ್ಯಾ ರಾಶಿ. ಓಕೆ, ಗುರೂಜಿ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಸ್ವಾಮಿ. ನಾರಾಯಣ ಹೇಳಿ. ಯಾರು ಚಿತ್ತ ನಕ್ಷತ್ರ? ಚಿತ್ತ ನಕ್ಷತ್ರ, ಕನ್ಯಾ ರಾಶಿ. ಯಾರು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿ. ಎಷ್ಟು ವಯಸ್ಸು ಮಗಳಿಗೆ? 23 ವರ್ಷ. ಏನು ಮಾಡ್ತಿದ್ದಾಳೆ? ಮನೆ ಓದ್ತಾ ಇದ್ದಾಳೆ ಸ್ವಾಮಿ. ಏನಾಗಬೇಕಿತ್ತು? ವಿದ್ಯಾಭ್ಯಾಸ ಮತ್ತೆ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಏನಮ್ಮ, ಇನ್ನೊಂದ್ಸಲ ಹೇಳು. ಇನ್ನೊಮ್ಮೆ ಕೇಳಿ. 23 ವರ್ಷ ಸ್ವಾಮಿ. ಆಯ್ತು, ಏನಾಗಬೇಕಿತ್ತು? ಮದುವೆನಾ, ಆರೋಗ್ಯನಾ, ಏನು? ಟಿವಿ ನೋಡ್ಕೊಂಡು ಮಾತಾಡಬೇಡಿಮಾ. ಏನು ಬೇಕು ಮಗಳ ಬಗ್ಗೆ? ಸರಿಮಾ, ಓದ್ತಾ ಇದ್ದಾಳೆ. ಆಯ್ತು, ಏನು ಬೇಕು ಮಗಳ ಬಗ್ಗೆ? ಮದ್ವೆ ಬಗ್ಗೆ ಮತ್ತೆ ಇನ್ನೊಂದು ಮುಂದಕ್ಕೆ ಓದ್ತಾಳ ಮದ್ವೆನಾ ಅಂತ ಸ್ವಾಮಿ ಕೇಳ್ಕೋಬೇಕಾಗಿತ್ತು. ಅಯ್ಯೋ, ಕನ್ನಡ ಮಾತು ಎಷ್ಟು ಚೆನ್ನಾಗಿ ಮಾತಾಡ್ತೀವಪ್ಪ ನಾವು. ಓದ್ತಾಳ ಮದುವೆ ಮಾಡೋದ ಅಂತ ಎರಡು ವಿಚಾರ. ಏನು ಓದಿದ್ಯಮ್ಮ ನೀನು? ನಾನು PUC ಅಷ್ಟೇ ಸ್ವಾಮಿ. PUCನ ಅಷ್ಟೊಂದು ಓದಿದ್ಯಾ? ಇಷ್ಟೊಂದು? ಓಕೆ, ಆಯ್ತಿರ್ಲಿ. ಈಗ ವಿಷಯಕ್ಕೆ ಬರೋಣ. ನಿಮ್ಮ ಮಗಳಿಗೆ ಸ್ಕಿನ್ಗೆ ಸಂಬಂಧಪಟ್ಟಂಥ ಸಮಸ್ಯೆ ಗೊತ್ತಾ? ಸ್ಕಿನ್ಗೆ ಸ್ವಾಮಿ, ಸ್ಕಿನ್ಗೆ ಏನು ಇರ್ಲಿಲ್ಲ ಸ್ವಾಮಿ. ಮಧ್ಯ ಸ್ವಲ್ಪ ಅಮ್ಮ ಅದು ಇದು ಆಗಿತ್ತು ಆಗ ಚಿಕ್ಕ ವಯಸ್ಸಲ್ಲಿ. ಈಗ ಏನಿಲ್ಲ ಸ್ವಾಮಿ. ಅಮ್ಮ, ನಿಮ್ಮ ಮಗಳು ಕೇಳು ಒಂಚೂರು. ಅವಳು ಎಷ್ಟು ಹಿಂಸೆ ಪಡ್ತಾ ಇದ್ದಾಳೆ ಅಂತ ನಿಂಗೆ ಗೊತ್ತಿಲ್ಲ. ಮೊದಲು ನಿನಗೆ ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ನಿನಗೆ ಎಷ್ಟು ಹಿಂಸೆ ಆಗ್ತಾ ಇದೆ. ನಂಬರ್ 1, ತುಂಬ ಉಷ್ಣಾಂಶ ಜಾಸ್ತಿ ನನಗೆ ಅಂತ ಹೇಳಿದಾಳ. ಹೋಗ್ಲಿ, ಒಂದು ನಿಮಿಷ ನಿಧಾನ. ಈಗ ನಾನು ಜಾಸ್ತಿ ಓಪನ್ ಮಾಡಿ ಹೇಳೋಕ್ಕಾಗಲ್ಲ, ನೀವೇ ಅರ್ಥ ಮಾಡ್ಕೋಬೇಕು. ಉಷ್ಣ ಜಾಸ್ತಿ. ನಾನೇನು ಡಾಕ್ಟ್ರ್ ಅಲ್ಲ. ಆದರೆ ಹೇಳಕ್ಕಾಗದೇ ಇರತಕ್ಕಂತಹ ವಿಚಾರಗಳಲ್ಲಿ ಹೆಣ್ಣು ಮಕ್ಕಳು ಅನುಭವಿಸಿದ್ರೆ ಅವ್ರು ಯಾರ ಹತ್ರ ಹೇಳ್ಕೋಬೇಕು? ಈ ನಕ್ಷತ್ರಕ್ಕೆ
ಕೇಳಿಸ್ಕೊಮ್ಮ, 17 ವರ್ಷಕ್ಕೆ ಮದುವೆ ಆಗಿರ್ಬೇಕಮ್ಮ. ಚಿತ್ತಾ ನಕ್ಷತ್ರಕ್ಕೆ 17ಕ್ಕೆ ಮದುವೆ ಮುಗಿಸಿದ್ರ ಬಚಾವ್. ಲೇಟ್ ಮಾಡಿದ್ರೆ ಮದುವೆ ಮಾಡೋಂಗಿಲ್ಲ, ಇವರೇ ಇನ್ನೊಂದು ಸಲ ಮಾಡ್ಕೋಬೇಕಪ್ಪ ಮನೆ. ಕಾರಣ ಹೊಟ್ಟೆ ಹಸಿದಾಗ ಊಟ ಸಿಕ್ಕಿಲ್ಲ. ಯಾವಾಗಲೂ ಅಡುಗೆ ಆಯಿತು ಬಂದು ಊಟ ಮಾಡೋದ್ರೆ ಯಾರಮ್ಮ ಮಾಡ್ತಾರೆ? ಹೊಟ್ಟೆ ಹಸ್ದಾಗ ಊಟ ಕೊಡಬೇಕು. ಈ ತಂದೆ ತಾಯಿಗಳು ಓದಿಸೋರಿಗೆ ನನ್ನೊಂದು ಪ್ರಶ್ನೆ, ಮಕ್ಕಳು ನೀವು ಇಷ್ಟಪಟ್ಟಂಗೆ ಓದೋದು ಸರಿ, ಕೆಲಸಕ್ಕೆ ಹೋಗೋದು ಸರಿ, ಅವ್ರ ಬಯಕೆಗಳನ್ನು ಅವ್ರ ಮನಸ್ಸಲ್ಲಿ ಬಂದದನ್ನು ಯಾರ ಹತ್ರ ಹೇಳ್ಕೋಬೇಕು, ಅದನ್ನು ಸಾಲ್ವ್ ಮಾಡ್ಕೊಳ್ಳೋದು ಹೆಂಗೆ? ಇದು ತಿಳ್ಕೊಬೇಕಲ್ಲಮ್ಮ. ಇವ್ರು ಹೇಳ್ಬಿಡು, 25 ಕೆಲಸ ಸಿಕ್ಕೋವರೆಗೂ ಮದುವೆ ಆಗಬೇಡ, ಪೂರ್ತಿ ಓದೋ ಗಂಟ ಮದುವೆ ಆಗಬೇಡ, ಇವ್ರ ಕಂಡೀಷನು. ಅವ್ರ ದೇಹ ಏನಾರು ಹಾಳಾಗಿರಲಿ. ಹಿಂಗೆ ಮಾಡಿ ಮಾಡಿ ಮಕ್ಕಳಿಗೆ ಓದಿಸೋದು ಪ್ರಯೋಜನ ಇಲ್ಲ, ಮದುವೆ ಆಗಿದ್ದು ಪ್ರಯೋಜನ ಇಲ್ಲ, ಕೂತ್ಕೊಂಡು ದೇವಸ್ಥಾನದ ಮುಂದೆ ಅಳ್ತಾರೆ. ಅಮ್ಮ ಅರ್ಥ ಆಯ್ತಾ ನೀನು ಹೇಳಿದ್ದು ನನಗೆ? ನೀನು ಕೇಳಿಸ್ಕೊಂಡ್ಯಾ? ಮೊದಲು ನಿಮ್ಮ ಮಗಳನ್ನ ಕೂರಿಸ್ಕೊಂಡು ದಯವಿಟ್ಟು ಕೇಳು. ನಿನಗೆ ಉಷ್ಣಾಂಶದಿಂದ ಏನೆಲ್ಲ ದೇಹದಲ್ಲಿ ತೊಂದರೆ ಆಗ್ತಾ ಇದೆ, ಚರ್ಮಕ್ಕೆ ಸಂಬಂಧಪಟ್ಟ ಏನು ಸಮಸ್ಯೆ ಅನುಭವಿಸ್ತಾ ಇದೆಯಾ ಹೇಳೋಕ್ಕಾಗಲ್ಲ. ಅದನ್ನು ಯಾರ ಕೈಲೂ ರಿಪೇರಿನೂ ಮಾಡೋಕ್ಕಾಗಲ್ಲ, ಆದರೆ ತಿಳ್ಕೊಂಡ್ರೆ ಮಾತ್ರ ರಿಪೇರಿ ಮಾಡ್ಬೋದು. ಅದು ಯಾವುದರಿಂದ ಅಂದರೆ ನೀರನ್ನು ಕುಡಿಯುವ ವಿಧಾನ ತಪ್ಪಿರುತ್ತೆ, ಸಮಯದಲ್ಲಿ ನೀರು ಸರಿಯಾಗಿ ಕುಡಿಯಲ್ಲ. ಈ ಕಾರಣದಿಂದ ಚಿತ್ತಾ ನಕ್ಷತ್ರಕ್ಕೆ ಉಷ್ಣಾಂಶದ ವೇರಿಯೇಷನ್ ತುಂಬ ಜಾಸ್ತಿ ಆಗುತ್ತೆ, ಖುಷಿ ಇರಲ್ಲ, ನೆಮ್ಮದಿ ಇರಲ್ಲ, ಟೆನ್ಷನ್ ಇರುತ್ತೆ, ಸ್ಕಿನ್ ಅಲರ್ಜಿ ಶುರು ಆಗುತ್ತೆ. ಇದು ಪರಿಹಾರ ಮಾಡೋಕ್ಕಾಗಲ್ಲ, ಹೇಳ್ಕೊಳಕ್ಕಾಗಲ್ಲ, ತುಂಬ ಅನುಭವಿಸ್ತಾರೆ. ಹಂಗಂತ ಎದುರ್ಕೊಳ್ಳೋದಲ್ಲ. ನಿಮ್ಮ ಮಗಳು ಕೇಳಿ, ಆಮೇಲೆ ಗೊತ್ತಾಗತ್ತೆ, ತಿಳ್ಕೊಂಡು ರಿಪೇರಿ ಮಾಡಿ, ಮದುವೆ ಆಮೇಲೆ ಮಾಡುವಂತೆ, ಆರೋಗ್ಯ ಸರಿ ಮಾಡಿ. ಒಳ್ಳೆಯದಾಗಲಿ. ಎಸ್, ಧನ್ಯವಾದ ಮಮತಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಶಿವನಗೌಡ ಅಂತ. ನಮಸ್ತೆ ಸರ್. ನಮಸ್ತೆ ಸರ್. ಮಗನ್ ಕೇಳ್ಬೇಕಾಯ್ತು. ಓಕೆ, ಅವರ ರಾಶಿ ನಕ್ಷತ್ರ ಹೇಳ್ತೀರಾ? ಪುಷ್ಯ ನಕ್ಷತ್ರ ಶುಕ್ರವಾರ. ಓಕೆ, ಗುರೂಜಿ ಇದ್ದಾರೆ. ಹಲೋ. ಹಲೋ, ಪುಷ್ಯ ನಕ್ಷತ್ರ. ಆಯಿತು ಏನಾಗಬೇಕು ಹೇಳಿ. ಮಗನ್ ಮದುವೆ ಮಾಡ್ಬೇಕಾಯ್ತ್ರಿ. ಎಷ್ಟು ವಯಸ್ಸು? 28 ನಡೀತಾವ್ರಿ. ಏನು ಮಾಡ್ತಿದ್ದಾನೆ? ನೌಕರಿ ಮಾಡ್ತಾನ್ರಿ ಪ್ರೈವೇಟ್ ಕಂಪ್ನಿಯಾಗ. ಓಕೆ, ಈಗ ಮದುವೆ ಅವನೇ ಮಾಡ್ಕೊಳ್ಳೋದಾ ನೀವು ಮಾಡೋದಾ? ನಾವು ಮಾಡ್ಬೇಕ್ರಿ. ಅಕಸ್ಮಾತ್ ಮಾಡ್ಕೊಂಡ್ರೆ ಒಪ್ಕೋತೀರಾ? ಅದೇ ಆಗೋ ಪಕ್ ಬರ್ತ್ರಿ. ಅಲ್ಲಪ್ಪ, ಅಕಸ್ಮಾತ್ ಮಾಡ್ಕೊಂಡ್ರೆ ಒಪ್ಕೋತೀರಾ ಅಂದೆ. ಅದೇನು ಮಾಡಕ್ ಬರ್ತ್ರಿ, ದೈವ ಸಂಕಲ್ಪ. ಅಷ್ಟಿದ್ರೆ ಸಾಕು. ಇದನ್ನು ಸ್ವಲ್ಪ ನೆನಪಿಟ್ಕೊಂಡಿರಿ ಅಷ್ಟೇ. ಯಾಕೆಂದರೆ ಈ ಪುಷ್ಯ ನಕ್ಷತ್ರದ್ದು ಯಾವಾಗ ಓಪನ್ ಆಗುತ್ತೋ ಹೇಳಕ್ಕೆ ಬರಲ್ಲ. ಇವ್ರು ಅಂದ್ಕೊಂಡಿರ್ತಾರೆ ನನ್ನ ಮಕ್ಳಿಗೆ ಇನ್ನೂ ಏನೂ ಆಗೇ ಇಲ್ಲ ಅಂತ. ಅದು ಹೆಂಗೆಂಗೋ ಆಗೋಗಿರುತ್ತೆ, ಅಂದರೆ ಮದುವೆ ಆಗಿರಲ್ಲ, ಮನಸ್ಸಲ್ಲಿ ಆಗಿರುತ್ತೆ, ಇವ್ರಿಗೆ ಗೊತ್ತಿರಲ್ಲ. ಇವ್ರು ಕನ್ಸು ಕಾಣ್ತಿರ್ತಾರೆ, ಹೆಣ್ಣು ನೋಡೋಣ ಅಂತ. ಅವ್ರು ಹೆಣ್ಣು ನೋಡ್ಕೊಂಡಿರ್ತಾರೆ. ಇದಿಷ್ಟು ನಿಖರವಾಗಿ ಹೇಳಬೇಕಾದ್ರೆ ಏನಿರ್ಬೋದು ಯೋಚನೆ ಮಾಡಮ್ಮ. ಹುಡುಗನ ನೋಡಿಲ್ಲ, ಕುಂಡ್ಲಿ ನೋಡಿಲ್ಲ ನಾನು, ಬಟ್ ನಿಖರವಾಗಿ ಹೇಳಬಲ್ಲೆ ನಾನು. ನಕ್ಷತ್ರದ ಮೇಲೆ ಪಿಕ್ಚರು ಎಲ್ಲಿ ಓಡ್ತಾ ಇದೆ ಇದು ಅಂತ. ಇದಕ್ಕೆ ನಿಮ್ಮ ಮನೆ ಎಷ್ಟು ವರ್ಷದ್ದು? ನಿಮ್ಮ ಮನೆ? ನಮ್ಮ ಮನೆ 50 ವರ್ಷದ ಐತಿ. ಸತ್ತೋರ್ ಫೋಟೋ ಎಷ್ಟಿಟ್ಟಿದ್ದೀರಾ ಮನೇಲಿ? ಫೋಟೋ ಒಂದು 10 ಅದಾವ್ರಿ. ಸಬಾಷ್, ಇನ್ನೊಂದು 2 ಸೇರಿಸ್ಬಿಡಿ, 12 ಆಗಲಿ. 12 ರಾಶಿಗೆ 12 ಫೋಟೋ. ಈಗ ಗೊತ್ತಾಯ್ತಾ? ಅಲ್ಲ, ಒಂದು ನಿಮಿಷ ಬೇಡ, ಅದು ವರ್ಣನೆ ಬೇಡ. ಯಾರ ಮನೆಯಲ್ಲಿ ಸತ್ತೋರ್ ಫೋಟೋ ಇರುತ್ತೋ ಅವರ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವುದಿಲ್ಲ. ಇದು ಶಾಪ. ವಂಶಕ್ಕೆ ಶಾಪ, ಕುಟುಂಬಕ್ಕೆ ಶಾಪ, ಮದುವೆಗೆ ಒಂದು ಶಾಪ, ಜೀವನವೇ ಶಾಪ. ಸತ್ತೋರ್ ಫೋಟೋಗೆ ಊಟ ಹಾಕಬೇಕ್ರಿ. ಫೋಟೋ ಮಾಡ್ಕೊಂಡು ಯಾಕೆ ಪೂಜೆ ಮಾಡ್ತೀರಾ? ಯಜಮಾನ್ರೆ ಕೇಳಿಸ್ಕೊಂಡ್ರಾ? ಏನಕ್ಕೆ 10 ಫೋಟೋ ಇಟ್ಕೊಂಡಿದ್ದೀರಾ? ಎಷ್ಟು ವರ್ಷದಿಂದ ಸೇರಿಸ್ಕೊಂಡಿದ್ದೀರಾ 10? ಅಯ್ಯೋ, ನಿಜವಾಗ್ಲೂ ಒಂದು ವಿಷಯ ತಿಳ್ಕೊಳ್ಳಿ. ನಿಮ್ಮ ಮಗ ಹುಟ್ಟಿರೋದು ಆ ಕರ್ಮದಲ್ಲೇ. ನೀವು ಫೋಟೋಗಳು ನೋಡ್ಕೊಂಡು ಎಷ್ಟೋ ಜನ ಬೆಡ್ರೂಮಲ್ಲಿ ಇಟ್ಕೋತಾರೆ ಸತ್ತೋರ್ದು. ನಮ್ಮ ಅಪ್ಪ ಭಾರಿ ತುಂಬ ಕಷ್ಟಪಟ್ಟ ಅಂತ. ಅಮ್ಮ, ಸತ್ತೋರು ಬೆಡ್ರೂಮಲ್ಲಿ ದೇವ್ರ ಫೋಟೋ ಇಟ್ಕೊಳ್ಳೋದಕ್ಕೆ ಅಧಿಕಾರ ಇಲ್ಲ. ದೇವ್ರ ಫೋಟೋ ಇಟ್ಕೊಂಡ್ರೆ ಬೆಡ್ರೂಮಲ್ಲಿ ಸರ್ಪದೋಷದ ಮಗುನೇ ಹುಟ್ಟೋದು. ಶಿವನ್ ಕುತ್ತಿಗೆಯಲ್ಲಿ ಹಾವಿರುತ್ತೆ, ಗಣಪತಿ ಹೊಟ್ಟೆಯಲ್ಲಿ ಹಾವಿರುತ್ತೆ. ಆಯ್ತಾ? ಅದು ಹೆಂಗ್ರಿ ಇಟ್ಕೋದ್ರೆ ಬೆಡ್ರೂಮಲ್ಲಿ? ಬೆಡ್ರೂಮಲ್ಲಿ ದೇವ್ರ ಫೋಟೋ ಸತ್ತೋರ ಫೋಟೋ ಬೇಕಾ? ತಪ್ಪು. ನೀವು ಫಸ್ಟು ಪುಷ್ಯ ನಕ್ಷತ್ರಕ್ಕೆ ನನ್ನ ಮಗ ಏನಕ್ಕೆ ಕುಟ್ತಾ, ನಂಬರ್ 1. ನಿಮ್ಮ ಮಗ ಗಡ್ಡ ಬಿಟ್ಟಿದಾನಾ? ಬಿಡಲೇಬೇಕು. ಯಾಕೆ ಅಂದರೆ ಸನ್ಯಾಸಿ ಜೀವನ ಕಣಮ್ಮ, ಅದು ಪ್ಯಾಟ್ರನ್ನು ಆಗ್ಬೋದು. ಅಮ್ಮ, ಈ ಕಲಿಯುಗದಲ್ಲಿ ಟ್ರೆಂಡ್ ಇದು ಗಡ್ಡ ಬಿಟ್ಕೊಳ್ಳೋದು ಅಲ್ವಾ? ಗಡ್ಡ ಬಿಟ್ಕೊಂಡವ್ರಿಗೆ ಯಾವುದೇ ಕಾರಣಕ್ಕೂ ತುಂಬ ಕಷ್ಟ ರಿಪೇರಿ ಮಾಡೋದು. ಅದಕ್ಕೆ ಒಂದು ವಿಷಯ ತಿಳ್ಕೊಳ್ಳಿ ನೀವು. ಮೊದಲು ಪುಷ್ಯ ನಕ್ಷತ್ರಕ್ಕೆ ಏನು ಅವನ ಆರೋಗ್ಯ, ಹೊಟ್ಟೆಯಲ್ಲಿ ಎಷ್ಟೆಲ್ಲ ಕಷ್ಟ ಇದೆ, ಸ್ವಲ್ಪ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳಿ. ರಿಪೇರಿ ಮಾಡಿಬಿಟ್ಟು ಮದುವೆ ಮಾಡಿ, ಹುಡುಕಬೇಡಿ, ಶಾಸ್ತ್ರ ಕೇಳಕ್ಕೆ ಹೋಗ್ಬೇಡಿ. ಒಳ್ಳೆಯದಾಗಲಿ. ಎಸ್, ಧನ್ಯವಾದ ಶಿವನಗೌಡ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ. ಇಲ್ಲಿ ಆಶ್ಚರ್ಯ ಅನ್ಸುತ್ತಲ್ಲಮ್ಮ, ವಿಚಾರಗಳು ಎಷ್ಟೊಂದು ರಹಸ್ಯವಾಗಿ ಅಡಗಿರ್ತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿ. ಒಂದು ಮಗುವಿನ ನಕ್ಷತ್ರ ಹೇಳಿದ್ರೆ ಅದು ಎಲ್ಲೇ ಫಾರಿನಲ್ಲಿರಲಿ,
ಅದರ ವರ್ಣನೆ ಸಿಕ್ಬಿಡುತ್ತೆ ಬೇರೆ ಎಲ್ಲಿದೆ ಅಂತ. ಈಗ ಬೇರಿಗೆ ರಿಪೇರಿ ಮಾಡಬೇಕಾ, ಮರಕ್ಕೆ ರಿಪೇರಿ ಮಾಡಬೇಕಾ? ಬೇರಿಗೆ ರಿಪೇರಿ ಮಾಡಬೇಕು. ಇಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ ಕೇಳೋದು ನಿಮ್ಮ ತಾತ ಎಲ್ಲಿ, ನಿಮ್ಮ ಸೋದರ ಮಾವ ಎಲ್ಲಿ, ನಿಮ್ಮ ಅಪ್ಪ ಎಲ್ಲಿ, ನಿಮ್ಮ ಅಮ್ಮ ಎಲ್ಲಿ ಅಂತ. ಇಡೀ ಭಾರತದ ಇತಿಹಾಸದಲ್ಲಿ ಯಾರೂ ಕೇಳಲ್ಲ. ಡೇಟ್ ಆಫ್ ಬರ್ತು 22/7/74, 8:30 ಸಮಯ, ಠಪ್ ಅಂತ ತಲೆ ಮಾಡೋದು ತೋರಿಸುತ್ತೆ, ಅದು ಹೇಳ್ಬಿಡ್ತಾರೆ, ಫಿನಿಶ್. ತಲೆ ಮೇಲೆ ನೋಡೋದು ಹೇಳ್ಬಿಡೋದು. ಅದಿರುತ್ತೆ ಅಂತ ಎಷ್ಟು ಮಟ್ಟಕ್ಕೆ ಸರಿ? ಎಲ್ಲ ಕಂಪ್ಯೂಟರ್ ಒಂದೇ ಇರುತ್ತೆ ನಮ್ಮ? ಇಲ್ಲ. ಹಾಂ, ಎಲ್ಲ ಪುರೋಹಿತರು ಒಂದೇ ಥರ ಹೇಳ್ತಾರಾ? ಕಂಪ್ಯೂಟ್ರ್ ಒಂಥರ ಇಲ್ಲ, ಪುರೋಹಿತರು ಒಂಥರ ಇಲ್ಲ, ಪಂಚಾಂಗ ಒಂಥರ ಇಲ್ಲ. ಹೆಂಗೆ ಜೀವನದಲ್ಲಿ ಬದುಕೋದು? ಎಲ್ಲ ಥರ. ಯಾವ ಪಂಚಾಂಗ ಕರೆಕ್ಟ್ ಇದೆ ಅಂತ ಒಪ್ಕೊಳ್ಳೋಣ ಈಗ? ಇದಕ್ಕೆ ಜ್ಯೋತಿಷಿಕ ಅವಮಾನ ಆಗ್ತಾ ಇದೆ ಅಂತ ವಿಚಾರವನ್ನು ಇವತ್ತು ಹೇಳಿದ್ದು. ಥರ ಪಂಚಾಂಗಗಳು, ಥರ ಶಾಸ್ತ್ರಗಳು, ಥರ ಪೂಜೆಗಳು, ಥರವಾಗಿರೋ ಮಂತ್ರಗಳನ್ನು ಹೇಳಿ ದಾರಿ ತಪ್ಪಿಸೋದ್ರಿಂದ ನಮ್ಮ ಜ್ಯೋತಿಷ್ಯ ಅನ್ನೋ ಒಂದು ಹೆಸರಿಗೆ ಕಳಂಕ ತರಬಾರ್ದಲ್ವಾ? ಅವಮಾನ ಆಗಬಾರ್ದಲ್ವಾ? ಧರ್ಮವನ್ನು ರಕ್ಷಣೆ ಮಾಡ್ತೀವಿ ಅಂತ ನಾವು ಬಾಯಲ್ಲಿ ಹೇಳಿಕೊಂಡು ಹಿಂದಿನಿಂದ ಬಂದಿರತಕ್ಕಂತಹ ಒಂದು ಪ್ರಕೃತಿಯಲ್ಲಿ ಅಡಕವಾಗಿರ್ತಕ್ಕಂಥ ಜ್ಯೋತಿಷ ಶಾಸ್ತ್ರವನ್ನು ಪ್ರಕೃತಿಗೆ ಅನುಸಾರವಾಗಿರ್ತಕ್ಕಂತಹ ರೀತಿಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಎಷ್ಟು ಮಟ್ಟಕ್ಕೆ ಸರಿ? ಅದ್ರ ಜೊತೆಗೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಊಟ ಮಾಡ್ತಕ್ಕಂತಹ ಒಂದು ವಿಷಯಕ್ಕೆ, ಯಾಕೆಂದರೆ ಅಲ್ಲಿ ಜಡೆ ವಿಚಾರ ಅದಕ್ಕೆ ಮುಂದುವರೆದ ಭಾಗ ನಿಂತಿದೆ, ಅದು ಹೇಳ್ಕೊಡೋಣ. ಊಟ ಮಾಡ್ತಕ್ಕಂಥ ವಿಚಾರಕ್ಕೆ ಪ್ರತಿದಿನ ಊಟ ಮಾಡ್ತೀವಿ ನಾವು. ಊಟದಲ್ಲಿ ಒಗರು ಮತ್ತು ಸಿಹಿ, ಇನ್ನು ಮಿಕ್ಕಿದ್ರೆ ತಿಂತಾರೆ. ಪ್ರತಿದಿನ ಊಟ ಮಾಡುವ ಊಟದಲ್ಲಿ ಒಗರು ಅಂದರೆ ಕಹಿ, ಸಿಹಿ, ಇದು ಎಲ್ಲರೂ ದಿನ ತಿಂತಾರೆ ನಮ್ಮ? ಇಲ್ಲ ಗುರುಜಿ. ಊಟದಲ್ಲಿ ಅದು ಸಿಗಲಿಲ್ಲ ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು ಕಡಿಮೆ ಆಗ್ತಾ ಹೋಗುತ್ತೆ, ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ಹುಚ್ಚಿಡಿಯುತ್ತೆ. ನಾವು ಊಟ ಮಾಡೋದೇ ಇನ್ನೂ ಗೊತ್ತಿಲ್ಲ. ಇದಕ್ಕೆ ಆಹಾರ ಶಿಕ್ಷಣ ಅಂತಾರೆ. ಇದು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಇದೆ. ಇದು ಆಹಾರ ಶಿಕ್ಷಣ ಬೇಕು ಮನುಷ್ಯನಿಗೆ. ಬೇಕು ಅಂತ ಬೇಡ ಅಂತಮ್ಮ? ಬೇಕು. ಹಾಂ, ಆಹಾರ ಶಿಕ್ಷಣ ಇಲ್ಲ ಅಂದರೆ ನಿನ್ನ ಜೀವನದಲ್ಲಿ ಏನು ಮಾಡಿದ್ರು ನಿನಗೆ ನೆಮ್ಮದಿ ಸಿಕ್ಕಲ್ಲ, ನಿದ್ದೆ ಬರಲ್ಲ. ಊಟದ ಬಗ್ಗೆನೇ ನಮ್ಗೆ ಇನ್ನೂ ಗೊತ್ತಿಲ್ಲ. ಏನೋ ಒಂದು ತಿಂದ್ರಾಯ್ತು, ತಿಂಡಿ ಏನೋ ಒಂದು ಮಾಡು, ಹೌದು, ಏನು ಸಾಂಬಾರು ಏನೋ ಒಂದು ಮಾಡಿದ್ರಾಯ್ತು. ಹೆಂಗ್ರಿ ಬದುಕ್ತೀರಾ ನೀವು? ಆಮೇಲೆ ಗಂಡ ಹೇಳಿದ ಮಾತು ಕೇಳಬೇಕು. ಯಾವುದೋ ಸಾಂಬಾರು ಮಾಡಿದ್ರೆ ಗಂಡ ಬಗ್ತಾನ? ಬಗಲ್ಲ. ಯಾವುದೋ ತಿಂಡಿ ಮಾಡಿದ್ರೆ ಮಕ್ಳು ಹೇಳಿದ ಮಾತು ಕೇಳ್ತಾವ? ಬಗ್ಗಲ್ಲ. ನಿಮ್ಗೆ ಇಷ್ಟವಾದ ಮಾಡೋದು ಅವ್ರಿಗೆ ಇಷ್ಟ ಆಗತ್ತಾ? ಇಲ್ಲ. ಮನೇಲಿ ಒಂದು ದೊಡ್ಡ ಗಲಾಟೆ, ಅದಕ್ಕೊಂದು ಪೂಜೆ ಮಾಡಿಸ್ಬೇಕು, ಮನೇಲಿ ಯಾಕೋ ನೆಮ್ಮದಿಲ್ಲ ನೋಡಿ ಅಂತ. ಆದರೆ ಅಡುಗೆ ವಿಚಾರದಲ್ಲಿ, ನಾವು ಅಡುಗೆ ಮನೆ ವಿಷಯದಲ್ಲೇ ಕೂಡ ನಾವು ತುಂಬ ದೂರ ಇದ್ದೀವಿ. ಅಡುಗೆ ಮನೆ ವಿಷಯದಲ್ಲಿ ಅದನ್ನು ಮನೆಯ ಗರ್ಭಗುಡಿ ಅಂತಾರೆ. ಯಾವುದನ್ನ? ಅಡುಗೆ ಮನೆನ ಮನೆಯ ಗರ್ಭಗುಡಿ ಅಂತಾರೆ. ಅಂದರೆ ಲೆಕ್ಕಾಕಳಮ ಪಾಕಶಾಲಾ. ಹೌದು. ನಾವು ಅಡುಗೆ ಮನೆನ ಏನು ಮಾಡ್ಕೊಂಬಿಟ್ಟಿದ್ದೀವಿ ಅಂದರೆ ಮೆಡಿಸಿನ್ ಡಬ್ಬಿ ಇಟ್ಕೊಳ್ಳೋಕೆ ರೆಡಿ ಆಗಿಬಿಟ್ಟಿದ್ದೀವಿ. ಯಾಕೆಂದ್ರೆ ಕೈ ಹಾಕತ್ರ ಸಿಗ್ಬೇಕಲ್ಲ. ಅಲ್ಲಿಟ್ಟಿರೋ ಜೀರಿಗೆ ಮೆಣಸು ನಿಮಗೆ ಔಷಧಿ ಆಗಬೇಕು, ಇಲ್ಲ ಅದರ ಪಕ್ಕ ಇದ್ರ ಡಬ್ಬಿ ಇರ್ತದೆ. ಈ ಮಟ್ಟಕ್ಕೆ ನಾವು ಹೊಟ್ಟೋಗಿದ್ದೀವಿ. ಅಡುಗೆ ಮನೆಯನ್ನು ನಾವು ಮೆಡಿಕಲ್ ಸ್ಟೋರ್ ಮಾಡ್ಕೋಬೇಕೇ ಹೊರತು ಆ ಮೆಡಿಕಲ್ ಸ್ಟೋರ್ ಯಾವಾಗ ಆಗತ್ತೆ ಅಂತಕ್ಕಂಥ ವಿಚಾರ ಇದೆಯಲ್ಲ, ನಾವು ತುಂಬ ಹಿಂದೆ ಇದ್ದೀವಿ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರದಲ್ಲಿ ಅತಿ ಸತ್ಯವಾದ ವಿಚಾರ ಏನಪ್ಪ ಅಂತಂದರೆ, ಕಿವಿಯಲ್ಲಿರ್ತಕ್ಕಂತಹ ಓಲೆಗೆ ನೇರವಾಗಿ ಮೇಲ್ಗಡೆ ಭಾಗದಲ್ಲಿ ಹಿಂದಿನ ಕಾಲದಲ್ಲಿ ಕೊಕ್ಕೆ ಥರ ಹಾಕೋತಿರೋ ಮೇಲ್ಭಾಗ ಅಮ್ಮ, ಅದು ಮೆಡಿಷನ್ನು. ನಿನ್ನ ದೇಹದಲ್ಲಿ ಇರ್ತಕ್ಕಂಥ ಮೆದುಳಿಗೆ ಒಂದು ಪವರ್ ಕೊಡ್ತಕ್ಕಂಥ ಶಕ್ತಿ ಇದೆಯಲ್ಲ, ಆ ಭಾಗಕ್ಕೆ ಚಿನ್ನ, ಬೆಳ್ಳಿ, ತಾಮ್ರ ಈ ಮೂರನ್ನು ಮಿಕ್ಸ್ ಮಾಡಿ ಅದಕ್ಕೆ ನತ್ತು ಅಂತ ಏನೋ ಹೇಳ್ತಾರೆ, ಮಾಟಿ ಅಂತಾನೂ ಹೇಳ್ತಾರೆ. ಅದನ್ನು ಮಾಡಿಸಿ ಕಿವಿಯಲ್ಲಿ ಮೇಲ್ಗಡೆ ಸರಳವಾದ ರೀತಿಯಲ್ಲಿ ತುಂಬ ಕ್ಲಾರಿಟಿಯಾಗಿ ತುಂಬ ಸೌಂದರ್ಯವಾಗಿ ಬೇಕಾದ್ರೆ ಮಾಡಿಕೊಂಡು 3 ಲೋಹಗಳು ಸೇರಿರಬೇಕು. ಚಿನ್ನ, ಬೆಳ್ಳಿ, ತಾಮ್ರ. ತಾಮ್ರ ಚಿನ್ನ ಸಾಮಾನ್ಯ ಸೇರೇ ಇರುತ್ತೆ, ಬೆಳ್ಳಿ ಸೇರಿಸಬೇಕು. ಯಾಕೆ? ಹೆಣ್ಣು ಮಹಾಲಕ್ಷ್ಮಿ. ಅದು ನಮ್ಮ ಮೆದುಳಿಗೆ, ಹೆಣ್ಣಿನ ಮೆದುಳಿಗೆ ತುಂಬ ರೀತಿಯಲ್ಲಿ ವೈಬ್ರೇಷನ್ ಕೊಡುತ್ತೆ, ತಾಳ್ಮೆ ಕೊಡುತ್ತೆ, ಸಹನೆ ಕೊಡುತ್ತೆ, ಜ್ಞಾನವಂತಳನ್ನಾಗಿ ಮಾಡುತ್ತೆ. ಹೆಣ್ಣಿಗೆ ಏನು ಬೇಕು? ಜ್ಞಾನ ಬೇಕು. ಜ್ಞಾನ ಬಂದಾಗ ಅಭ್ಯಾಸ ಬಂದೇ ಬರುತ್ತೆ ಅಲ್ವಾ? ಜಡೆ ಇಲ್ಲ ಅಂದರೆ ಕೊನೆಗೆ ಇದನ್ನಾರು ಮಾಡ್ಕೋಬಹುದಲ್ವಾ ಅಂತ ಕೇಳ್ತಿದ್ದೀನಿ ಅಷ್ಟೇ. ಮಾಡ್ಕೊಳ್ಳಿ ಅಂತ ಆರ್ಡರ್ ಮಾಡ್ತಾ ಇಲ್ಲ. ಮಾಡ್ಕೋಬಹುದು ಅಂತೀಯಮ್ಮ? ಅಂದರೆ ನಾವು ನಮ್ಮ ದೇಹವನ್ನು ಸರಿಯಾದ ರೀತಿ ಬಳಸೋದಕ್ಕೆ ಪ್ರಯತ್ನ ಮಾಡಬೇಕು. ನಾವು ಹೇಳಿದ ಮಾತನ್ನ ದೇಹ ಕೇಳಬೇಕು. ಈಗ ಯಾರದೇ ಆಗಲಿ ವಿಷಯದಲ್ಲಿ ಹೋಗೋಣ, ನಾವು ನಮ್ಮ ದೇಹನ ಮಾತು ಕೇಳ್ತೀವಿ ಅಂತ ಕೇಳೋಣ. ಯಾರಿಗಾದ್ರೂ ಕೇಳ್ತಾ ಇದೆಯಾ? ಅದ್ರ ಪಾಡ್ಗದು ಏನೇನೋ ಅನುಭವಿಸ್ತಾ ಇರುತ್ತೆ, ನಾವು ಅದರಿಂದೇ ಹೋಗ್ತಾ ಇರ್ತೀವಿ. ಯಾಕೆ ನನಗೆ ಇದು ನೋವು, ಅದು ನೋವು, ನೆಮ್ಮದಿ ಇಲ್ಲ, ಬೇಜಾರು ಅಂತ ಅನ್ಕೊಳ್ತಾ ಇರ್ತೀವಿ. ಆದರೆ ನಮ್ಮ ದೇಹ ನಮ್ಮ ಮಾತು ಕೇಳೋಕ್ಕೆ ದೇಹ ನಮ್ಮದಲ್ಲ. ದೇಹ
ನಮ್ಮದಲ್ಲ ಮತ್ತು ಯಾರ್ದು ಅನ್ನೋ ವಿಚಾರವನ್ನು ತಿಳ್ಕೊಳ್ತಕ್ಕಂಥ ವಿಷಯಕ್ಕೆ ಸ್ವಲ್ಪ ಕಾಯಲೇಬೇಕು. ಯಾಕೆಂದರೆ ದೇಹ ನನ್ನದಲ್ಲ ಅಂದರೆ ನೀವು ಹೆಸರಿಟ್ಕೊಂಡಿದ್ದೀರಾ ಅಷ್ಟೇ, ನಿಮ್ಮದಲ್ಲ ಅದು, ಹೆಸರು ದೇಹದ್ದಲ್ಲ ಅದು. ಇದು ಆಶ್ಚರ್ಯ ಪಡುವಂಥ ವಿಚಾರನೇ ಕೂಡ. ನಾನಲ್ಲ, ಹೌದು, ಆ ನಾನಲ್ಲ ಅನ್ನೋ ಸತ್ಯ ತಿಳ್ಕೊಳ್ಳೋದಕ್ಕೆ ಇಷ್ಟೆಲ್ಲ ವಿಚಾರವನ್ನು ಹೇಳೋದಕ್ಕೆ ನಾನು ಪ್ರಯತ್ನಪಟ್ಟೆ. ಎಲ್ಲರೂ ಕೂಡ ಇದರ ಬಗ್ಗೆ ಅರ್ಥ ಮಾಡಿಕೊಂಡು ಒಂದು ಒಳ್ಳೆಯ ಸಂದೇಶ ನಿಮ್ಗೆ ಅರ್ಥ ಆಯ್ತಾ ಅಂತ ನಮಗೆ ವಿಷಯ ತಿಳಿಸಿದ್ರೆ ನಾನು ತುಂಬ ಖುಷಿ ಪಡ್ತೀನಿ. ಯಾಕೆಂದರೆ ಇದು ಬೇಕಾ ಬೇಡವಾ, ನಿಮ್ಮ ಕೋರಿಕೆ ಮೇಲೆ ಮಾತಾಡ್ತೀನಿ. ಬೇಡ ಇಲ್ಲ ಇದು ಸೂಕ್ತವಾಗಿದೆ ಅಂತ ಹೇಳಿದ್ರೆ ನಾನು ಮುಂದುವರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಎಸ್, ಇನ್ನು ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ತಿಳಿಸಿದ್ರಿ ಗುರೂಜಿ, ಧನ್ಯವಾದಗಳು. ಎಸ್ ವೀಕ್ಷಕರೇ, ಇನ್ನು ನೀವು ಕೂಡ ಗುರುಗಳನ್ನು ಭೇಟಿಯಾಗಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳನ್ನು ನೇರವಾಗಿ ಭೇಟಿಯಾಗಿ. ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 861891515231, 9019493967.